आनंदतीर्थ भगवत्पादाचार्य गुरुभ्यो नमः। हरि ओम। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमानीशं वन्दे भवघ्नममरासुरसिद्धवन्द्यं कृष्णो यज्ञैर्युज्यते सोमपूतैः कृष्णो वीरैर्युज्यते विक्रमद्भिः कृष्णो वन्यैर्युज्यते सम्रुषानैः कृष्णो वीरैः कृष्णो मुक्तैर्युज्यते वीतमोहैः सृष्टा ब्रह्मादयो देवाः निहता येन दानवाः तस्मै देवादिदेवाय नमस्ते शार्ङ्गधारिणे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ಆಸ್ತಿಕರು ಜನಮೇಜಯ ಮಾಡತಕ್ಕ ಯಾಗವನ್ನ, ಸದಸ್ಯರನ್ನ, ಋತ್ವಿಕ್ಗಳನ್ನ, ಅಗ್ನಿಯನ್ನ, ರಾಜನನ್ನ ಎಲ್ಲರನ್ನ ಹೊಗಳಿ ಸ್ತೋತ್ರ ಮಾಡಿದ್ದನ್ನ ಕೇಳಿದಂತಹ ಜನಮೇಜಯ ಮಾತು ಹೇಳ್ತಾ ಇದ್ದಾನೆ. ತುಂಬಾ ಸಂತೋಷ ಆಯಿತು ಜನಮೇಜಯನಿಗೆ. ಮಾತನ್ನ ಕೇಳಿ ಬಹಳ ಸಂತೋಷ ಆಗಿದೆ. ಸಂತುಷ್ಟನಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಬಾಲೋ ವಾಕ್ಯಂ ಸ್ಥವಿರ ಇವ ಪ್ರಭಾಷಸೆ ನಾಯಂ ಬಾಲಸ್ಥವಿರೋ ಧರ್ಮತೋ ಮೇ ಕ್ಷಾಮ್ಯಹಂ ವರಮಸ್ಮೈ ಪ್ರದಾತುಂ ತದ್ವೈ ವಿಪ್ರಾಹ ಪ್ರವದದ್ವಂ ಸಮೇತಾಃ. ಇವನು ಬಾಲಕ, ಚಿಕ್ಕ ಹುಡುಗನಾಗಿದ್ರು ಕೂಡ ಒಳ್ಳೆ ವೃದ್ಧರಂತೆ ಮಾತಾಡ್ತಾ ಇದ್ದಾನೆ. ಏನ್ ಬಾಲಕ, ಒಳ್ಳೆಯ ಅಧ್ಯಯನ ಮಾಡಿದ ವೃದ್ಧರಂತೆ ನೀನ್ ಮಾತಾಡ್ತಾ ಇದ್ದಿ. ಆದ್ದರಿಂದ ಬ್ರಾಹ್ಮಣರೇ, ಇವನು ವಯಸ್ಸಿನಲ್ಲಿ ಬಾಲಕನೇ ಇರಬಹುದು, ಆದ್ರೆ ಧರ್ಮದ ದೃಷ್ಟಿಯಿಂದ ಇವನು ವೃದ್ಧ ಅಂತಲೇ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ನನ್ನ ಭಾವನೆಗೆ ಇವನು ವೃದ್ಧನೇ. ನೋಡಿ, ಶಾಸ್ತ್ರ ವಯಸ್ಸಿನಿಂದ ವ್ಯಕ್ತಿಗೆ ಗೌರವವನ್ನ ಕೊಡು ಅಂತ ಹೇಳೋದಿಲ್ಲ. ವಿದ್ಯೆಯಿಂದ ವ್ಯಕ್ತಿಗೆ ಗೌರವ, ವ್ಯಕ್ತಿಗೆ ಗೌರವ, ಆದರಣೆ, ಮರ್ಯಾದೆಗಳು ಸಿಗುವಂಥದ್ದು ಯಾವುದರಿಂದ ಅಂತಂದ್ರೆ ತಾನು ಸಂಪಾದನೆ ಮಾಡಿದಂತಹ ಯಾವ ವಿದ್ಯೆಯಿಂದ. ಅಷ್ಟು ಸುಂದರವಾಗಿ ನಿರೂಪಣೆ ಮಾಡ್ತಾರೆ ಇಲ್ಲಿ ಅಂತಂದ್ರೆ, ನನ್ನ ದೃಷ್ಟಿಯಲ್ಲಿ ಮಾತ್ರವಲ್ಲದೆ ಶಾಸ್ತ್ರದ ದೃಷ್ಟಿಯಲ್ಲಿಯೂ ಕೂಡ ಇವನು ವೃದ್ಧ. ಆದ್ದರಿಂದ ನಾನು ಇವನು ಏನು ಅಪೇಕ್ಷೆ ಪಡ್ತಾ ಇದ್ದಾನೋ ಅದನ್ನ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಅವನಿಗೆ ಏನು ಬರಬೇಕೋ ಅದನ್ನ ನಾನು ಕೊಡ್ಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಆದ್ದರಿಂದ ನೀವೆಲ್ಲ ವಿಪ್ರರಿದ್ದಿರಲ್ಲ, ಬ್ರಾಹ್ಮಣರೆಲ್ಲ ಇದಕ್ಕೆ ಅನುಮತಿಯನ್ನು ಕೊಡ್ಬೇಕು ನೀವು ಅಂತ ಹೇಳಿ ಜನಮೇಜಯ ಎಲ್ಲ ಸದಸ್ಯರನ್ನ ಕೇಳಿದ್ದಕ್ಕೆ ಸದಸ್ಯರು ಹೇಳ್ತಾ ಇದ್ದಾರೆ, ಬಾಲೋಪಿ ವಿಪ್ರೋ ಮಾನ್ಯ ಏವೇ ಹರಾಜ್ಞಾ ಯಶ್ಚ ವಿದ್ವಾನ್ ಯಥಾವತ್ ಸರ್ವಾನ್ ಕಾಮಾನ್ ಸ್ವತ್ತ ಏವ ಅರ್ಹತೆ ಧ್ಯಯತಾ ಜನಸ್ತಕ್ಷಕಯೇತಿ ಶೀಘ್ರಂ. ಇಲ್ಲಿ ಮಾನ್ಯತೆಗೆ ಏಜ್ ಲಿಮಿಟ್ ಇಲ್ಲ. ಆದ್ದರಿಂದ ರಾಜನ್ ಬ್ರಾಹ್ಮಣನಾದವನು ಅವು ಚಿಕ್ಕ ಹುಡುಗ ಬಾಲಕನಾಗಿದ್ರು ಕೂಡ ರಾಜ ಅವನಿಗೆ ಗೌರವವನ್ನ, ಮಾನ್ಯತೆಯನ್ನ, ಮರ್ಯಾದೆಯನ್ನ ಕೊಡ್ಲೇಬೇಕು. ಅವನು ವಿದ್ವಾಂಸನಾಗ್ಲಿ, ಅವನು ವಿದ್ವಾಂಸನಾಗದೇ ಇರ್ಲಿ, ಬ್ರಾಹ್ಮಣ ರಾಜನಿಂದ ಮಾನ್ಯ. ಎಂಥ ಧರ್ಮ ನೋಡಿ. ಇವತ್ ನಾವಿದೆಲ್ಲ ಮಾತಾಡ್ಬಿಟ್ರೆ ದೊಡ್ಡ ಗಲಾಟೆ ಮಾಡ್ಬಿಡ್ತಾನೆ ಸೇರ್ಕೊಂಡೆಲ್ಲ. ಅವನು ವಿಪ್ರ, ಬ್ರಾಹ್ಮಣನಾದವನು ಬಾಲಕನಾಗಿದ್ರು ಪರವಾಗಿಲ್ಲ, ಮರ್ಯಾದೆ ಮಾಡಬೇಕು ರಾಜ. ಅವನಿಗೆ ಮರ್ಯಾದೆಗೆ ಅವನಿಗೆ ಎಲಿಜಿಬಿಲಿಟಿ ಬಂದ್ಬಿಡತ್ತೆ. ಅವನು ವಿದ್ವಾಂಸನಾಗಿದ್ರು ಅಷ್ಟೇ, ವಿದ್ವಾಂಸನಾಗದೇ ಇದ್ರು ಅಷ್ಟೇ, ಮಾನ್ಯತೆ ಅನ್ನೋದು ಉಂಟೆ ಉಂಟವನಿಗೆ. ಆದ್ದರಿಂದ ರಾಜನ್ನೇ ನೀನು ಏನು ಕೊಡ್ಬೇಕು ಅಂದ್ಕೊಂಡಿದ್ಯೋ ಎಲ್ಲವನ್ನ ಕೊಟ್ಟು ಬಿಡು. ನಿನ್ನಿಂದ ಅವನು ಎಲ್ಲವನ್ನ ಸ್ವೀಕಾರ ಮಾಡ್ಲಿಕ್ಕೆ ಅರ್ಹನಾಗಿದ್ದಾನೆ. ಬ್ರಾಹ್ಮಣನಿಗೆ ವರವನ್ನ ಕೊಟ್ರೆ ತಕ್ಷಕ ಬೇಗ ಬಂದು ಬಿಡ್ತಾನೆ. ತಕ್ಷಕ ಬೇಗ ಬರುವಂತೆ, ತಕ್ಷಕ ಅತ್ಯಂತ ವೇಗವಾಗಿ ಹತ್ತಿರಕ್ಕೆ ಬರುವಂತೆ ನೀನು ಅವನಿಗೆ
ಏನ್ ಮಾಡ್ಬೇಕು, ವರವನ್ನ ಕೊಡಬೇಕು ಅಂತ ಸದಸ್ಯರಾದಂತಹ ಎಲ್ಲ ಬ್ರಾಹ್ಮಣರುಗಳು ತಿಳಿಸಿಕೊಟ್ಟಿದ್ದಾರೆ. ಅದರ ಕೊನೆಗೆ ತಕ್ಷಕ ಬರ್ತಾನೆ. ಬ್ರಾಹ್ಮಣ ಸಂತುಷ್ಟನಾದಾಗ ಯಾರು ಬರ್ತಾರಲ್ಲಿಗೆ? ತಕ್ಷಕ ಬರ್ತಾನೆ. ತಕ್ಷಕ ಅಲ್ಲಿಗೆ ಬರುವಂತೆ ನೀನು ವರ ಕೊಡು. ಅಂದ್ರೆ ವರ ಪಡೆದ ಬ್ರಾಹ್ಮಣನ ಸಂತುಷ್ಟನಾದಾಗ, ಬ್ರಾಹ್ಮಣನ ಮನಸ್ಸು ಸಂತೋಷಗೊಂಡಾಗ ತಕ್ಷಕ ಅಲ್ಲಿಗೆ ಬೇಗ ಬಂದು ಬಿಡ್ತಾನೆ ಅನ್ನೋದು ಭಾವ. ತಕ್ಷಕ ತಾತ್ಪರ್ಯ ಇದೆ. ಅತಃ ತಕ್ಷಕ ಮೋಕ್ಷಣಮಪಿ ದಿಶತಿತೆ ದಿಶಾ. ಇವನ್ ಏನ್ ಕೇಳ್ತಾನೋ ಅದೆಲ್ಲ ಕೊಡ್ಬೇಕು. ತಕ್ಷಕ ಬೇಗ ಬರುವಂತಾಗ್ಲಿ, ತಕ್ಷಕ ಈ ಯಾಗದಿಂದ ಬಿಡುಗಡೆ ಹೊಂದಲಿ, ತಕ್ಷಕನಿಗೆ ವಿಮೋಚನೆ ಆಗಲಿ ಅಂತ ವರ ಕೇಳಿದ್ರು ನೀನು ಕೊಡ್ಬೇಕು. ಒಟ್ನಲ್ಲಿ ಇವನಿಗೆ ಎಲ್ಲ ವರವನ್ನ ಕೊಡ್ಬೇಕು ನೀನು ಅಂತ ಅನ್ನೋದು ಭಾವ. ಇದನ್ನ ಸೂತರು ಮುಂದುವರಿಸ್ತಾರೆ. ಯಾರ್ತು ಕಾಮೇ ವರದೆ ನೃಪೇ ದ್ವಿಜಂ ವರಂ ವೃಣೀಷ್ವೇತಿ ತಮಭ್ಯುವಾಚ. ವಾಚಾನಾತಿ ಕೃಷ್ಟಾಂತರಾತ್ಮ ಕರ್ಮಣ್ಯಸ್ಮಿನ್ ತಕ್ಷಕೋ ನೈತಿ ರಾಜನ್. ಇನ್ನೇನು ವರವನ್ನ ಕೊಡಬೇಕು ಅಂತ ಅಪೇಕ್ಷೆ ಮಾಡಿರತಕ್ಕಂಥ ಜನಮೇಜಯ ಮಹಾರಾಜರು ಅಸ್ತಿಕ ಬ್ರಾಹ್ಮಣನನ್ನ ಕುರಿತಾಗಿ ವರ ಕೇಳು ಅಂತ ಹೇಳ್ಬೇಕು. ನೀ ವರ ಕೇಳುವು, ನಿಂಗೇನ್ ಬೇಕೋ ಆ ವರವನ್ನ ಕೇಳು ಅಂತ ಹೇಳುವ ಸಂದರ್ಭದಲ್ಲಿ ಸರಿಯಾಗಿ ಹೋತೃವಾಗಿರತಕ್ಕಂತಹ ಚಂಡಭಾರ್ಗವರು ಮನಸ್ಸಿಗೆ ಸಂತೋಷವಾಗದೆ ಹೇಳ್ತಾರೆ, ರಾಜನ್, ನಾವು ಮಾಡ್ತಾ ಇರ್ತಕ್ಕಂಥ ಈ ಕರ್ಮದಲ್ಲಿ ಎಷ್ಟೇ ಕರೆದ್ರು ಕೂಡ ತಕ್ಷಕ ಬರ್ತಾ ಇಲ್ಲ. ಚಂಡಭಾರ್ಗವರು ಹೇಳಿದ ಮಾತು, ತಕ್ಷಕ ಬರ್ತಾ ಇಲ್ಲ. ಮಹಾಪ್ರಯತ್ನವನ್ನ ಪಡ್ತಾ ಇದ್ದೇವೆ, ಆದರೆ ತಕ್ಷಕ ಬರ್ತಾ ಇಲ್ಲ ಅಂತ ಮನಸ್ಸು. ಎಂತೆಂಥ ಹಾವುಗಳು ಬಂದು ಬಿದ್ದುವು, ಆದ್ರೆ ತಕ್ಷಕ ಬರ್ತಾ ಇಲ್ಲ ಅಂತ ಮನಸ್ಸಿಗೆ ಅಸಂತೋಷ ಅವರಿಗೆ. ಜನಮೇಜಯ ಹೇಳ್ತಾನೆ, ಯಥಾ ಚೇದಂ ಕರ್ಮ ಸಮಾಪ್ಯತೆ ಮೇ ಯಥಾ ಚನಸ್ತಕ್ಷಕ ಏತಿ ಶೀಘ್ರಂ ತಥಾ ಭವಂತಃ ಪ್ರಯತಂತು ಸರ್ವೇ ಪರಂ ಶಕ್ತ್ಯಾ ಸಹಿ ಮೇ ವಿದ್ವಿಷಾಣಃ. ಸ್ವಾಮಿ, ತಕ್ಷಕ ಯಾವ ಕರ್ಮವನ್ನ ಮಾಡೋದ್ರಿಂದ ಇಲ್ಲಿ ಬೇಗ ಬರ್ತಾನೋ, ಯಾವುದನ್ನ ಮಾಡುವುದರಿಂದ ನನ್ನ ಕರ್ಮ ಕಂಪ್ಲೀಟ್ ಆಗ್ತದೋ ಆ ಕೆಲಸವನ್ನ ಬೇಗ ಮಾಡ್ರಿ ಅಷ್ಟೇ. ಪರಂ ಶಕ್ತಿಯ, ನಿಮ್ ಶಕ್ತಿ ಮೀರಿ ಪ್ರಯತ್ನ ಪಡಿ. ನೋಡಿ, ಇದು ವಿಶೇಷ. ಯಥಾಶಕ್ತಿ ಅಲ್ಲ, ಶಕ್ತಿ ಮೀರಿ ಮಹಾಪ್ರಯತ್ನ ಪಟ್ಟು ಶಕ್ತಿಯನ್ನ ಮೀರಿ ನೀವು ಪ್ರಯತ್ನ ಮಾಡ್ರಿ. ನನ್ನ ದ್ವೇಷಕ್ಕೆ ಪಾತ್ರನಾದವನ್ ತಕ್ಷಕ ಅವ್ರು ಬರ್ಬೇಕು, ಅಗ್ನಿಯಲ್ಲಿ ಬೀಳ್ಬೇಕು, ಹೋಗ್ಬೇಕು. ಏನ್ ಮಾಡ್ತೀನೋ ಗೊತ್ತಿಲ್ಲ, ಅವನು ಬೇಗ ಬರುವಂತೆ ನೀವು ಮಾಡ್ಬೇಕು ಅಂತ ಜನಮೇಜಯ ಹೇಳಿದ್ದಕ್ಕೆ ಋತ್ವಿಕ್ಗಳು ಹೇಳ್ತಾರೆ, ಯಥಾಶಾಸ್ತ್ರಾಣಿ ಪ್ರಾಹುರ್ನಿಮಿತ್ತಾನಿ ತಥೈವ ಚ ಇಂದ್ರಸ್ಯ ಭವನೆ ರಾಜನ್ ತಕ್ಷಕೋ ಭಯಪೀಡಿತಃ ಯಥಾ ಸೂತೋ ರೋಹಿತಾಕ್ಷೋ ಮಹಾತ್ಮಾ ಪೌರಾಣಿಕೋ ವೇದಿತವಾನ್ ಪುರಸ್ತಾತ್ ಸ ರಾಜಾನಂ ಪ್ರಾಹೃಷ್ಟಸ್ತದಾನೀಂ ಯಥಾ ಪುರವಿಪ್ರಾಹ ತದ್ವದೇತನ್ನರೇಂದ್ರ ಪುರಾಣಮಾಗಮ್ಯ ತತೋಬ್ರವೀಮ್ಯಹಂ ದತ್ತಂ ತಸ್ಮೈ ವರಮಿಂದ್ರೇಣ ರಾಜನ್ ಅಸೇಹತ್ವಂ ಮತ್ಸಕಾಶಯ ಸುಗುಪ್ತೋ ನ ಪಾವಕಸ್ತ್ವಾಂ ಪ್ರತಗಿಷ್ಯತೀತಿ. ಏತತ್ ಶ್ರುತ್ವಾ ದೀಕ್ಷಿತಸ್ತಪ್ಯಮಾನ ಆಸ್ತೆ ಹೋತಾರಂ ಚೋದಯನ್ ಕರ್ಮಕಾಲೇ ಹೋತಾಯತ್ತಸ್ಸ ಜುಹಾವ ಮಂತ್ರೈರಥಾನ್ ವಿಂದ್ರ ಸ್ವಯಮೇವಾಜಗಾಮ. ಎಲ್ಲರೂ ಚಿಕ್ಕಗಳು ಹೇಳ್ತಾರೆ, ಜನಮೇಜಯ ಹೇಳಿದಾಗ, ಸ್ವಾಮಿ, ನನಗೆ ಅತ್ಯಂತ ದ್ವೇಷ್ಯನಾಗಿ ನಿಂತಿರ್ತಕ್ಕಂಥವನು, ನನ್ನ ದ್ವೇಷಕ್ಕೆ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ ತಕ್ಷಕ. ನೀವು ಏನ್ ಮಾಡೋದ್ರಿಂದ ಅವನು ಇಲ್ಲಿ ಬರ್ತಾನೋ ಆ ಕರ್ಮಗಳನ್ನ ನೀವು ಮಾಡಿಬಿಡಬೇಕು ಅಂತ ಹೇಳಿದ್ದಕ್ಕೆ ಋತ್ವಿಕ್ಗಳು ಹೇಳ್ತಾರೆ, ರಾಜ, ನಮಗೆ ಶಾಸ್ತ್ರ ಹಾಗೆ ತಿಳಿಸ್ತಾ ಇದೆ, ಶಕುನಗಳು ನಿಮಿತ್ತಗಳು ಹಾಗೆ ಇದೆ. ಈಗ ನಾನಾ ನಿಮಿತ್ತಗಳು ತಿಳಿಸ್ಕೊಡ್ತಾ ಇದೆ. ತಕ್ಷಕ ಹೆದರಿಕೆಯಿಂದ ಇಂದ್ರನ ಮನೆಯಲ್ಲಿ ಮಾಡ್ತಾ ಇದೆ ಅಂತ ಎಲ್ಲ ನಿಮಿತ್ತಗಳು ಹೇಳ್ತಾ ಇದೆ. ನೋಡು, ತಕ್ಷಕ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಪರಿಪೂರ್ಣವಾಗಿರ್ತಕ್ಕ ಯಾವ ಭಯದಿಂದ ಯಾರ ಮನೆಯಲ್ಲಿದ್ದಾನವನೀಗ? ಇಂದ್ರನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹಿಂದೆ
ಯಜ್ಞ ಭೂಮಿಯನ್ನ ಅಳೆಯುವಂತಹ ಕಾಲದಲ್ಲಿ ಯಜ್ಞ ಭೂಮಿ ಎಷ್ಟು ಜಾಗದಲ್ಲಿ ಇರಬೇಕು, ಎಷ್ಟು ಸ್ಕ್ವೇರ್ ಫೀಟ್ ಅದು ಅಂತ ಯಜ್ಞ ಭೂಮಿ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಜನಮೇಜಯ ರಾಜನ ಸಾರಥಿ ಆಗಿರ್ತಕ್ಕ ಲೋಹಿತಾಕ್ಷ ಎಂದು ರಾಜನಿಗೆ ಹೇಳಿದ್ನೋ, ಈಗ ತುಂಬಾ ಸಂತೋಷದಿಂದ ರಾಜನನ್ನ ಕುರಿತು ಹೇಳ್ತಾನೆ. ಲೋಹಿತಾಕ್ಷ ಹೇಳ್ತಾನೆ ರಾಜನಿಗೆ, ರಾಜನ್, ಈ ಬ್ರಾಹ್ಮಣರು ಹೇಳ್ತಾ ಇರ್ತಕ್ಕಂಥ ಮಾತು ಸತ್ಯ ಇದೆಯಪ್ಪ. ಅಲ್ಲೇ ವಾಸ ಮಾಡ್ತಾ ಇದ್ದಾನು. ನಾನಾ ಊರುಗಳನ್ನ ಹಿಂದಿನ ಕಾಲದಲ್ಲಿ ಈಗೇನು ಮನೆಯಲ್ಲಿ ನಾನ್ ಮನೆ ಬಿಟ್ಟೆ ಆಚೆ ಹೋಗಲ್ಲ ಅಂದ್ರೆ ಬೇಕಾದಂತಹ ಪದಾರ್ಥಗಳೆಲ್ಲ ಮನೆಗೆ ಒಂದು ಬಿದ್ಬಿಡುತ್ತೆ. ಅವತ್ತಿನ ಕಾಲದಲ್ಲಿ ಹಾಗಲ್ವಲ್ಲ, ವಿಷಯ ಬೇಕು ಅಂತಂದ್ರೆ ಮನೆ ಬಿಟ್ಟು ಹೊರ ಹೋಗ್ಲೇಬೇಕು. ತತ್ರಾಪಿ ರಾಜನಿಗೆ ವಿಷಯ ಬೇಕು ಅಂದ್ರೆ ರಾಜಾನಹ ಚಾರಚಕ್ಷುಷಃ ಅಂತ ಚಾರರುಗಳು, ಸೀಕ್ರೆಟ್ ಏಜೆಂಟ್ಗಳು ಅಂತ ಇರೋಂಥವ್ರು ಆಯಾ ಊರಲ್ಲಿ ಆ ಊರಿನ ಆಚಾರ ವಿಚಾರಗಳನ್ನ ಮಾಡ್ತಾ ಅಲ್ಲಿನ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡೋರು, ಮಾಹಿತಿ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಚಾರರು ಅಂತ ಕರೀತಾರೆ. ಅವನೊಬ್ಬ ಅಮರಾವತಿಗೆ ಹೋಗಿದ್ದ, ಸ್ವರ್ಗಕ್ಕೆ ಹೋಗಿದ್ದ. ಸ್ವರ್ಗದಲ್ಲಿ ಈ ವಿಷಯ ನನಗೆ ಬಂದಿದೆ. ಏನು? ಇಂದ್ರ ತಕ್ಷಕನಿಗೆ ವರ ಕೊಟ್ಟಿದ್ದಾನೆ, ನೀನು ನನ್ನ ಹತ್ರ ಸುಖವಾಗಿ ವಾಸ ಮಾಡಪ್ಪ, ಜನಮೇಜಯ ಮಾಡ್ತಾ ಇರ್ತಕ್ಕಂಥ ಯಾಗದಲ್ಲಿ ಅಗ್ನಿ ನಿನ್ನನ್ನೇನು ಮಾಡೋದಿಲ್ಲ, ನಿನಗೇನು ಮಾಡ್ಲಿಕ್ಕೆ ಅಗ್ನಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ತಕ್ಷಕನಿಗೆ ಇಂದ್ರ ವರ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟ ಲೋಹಿತಾಕ್ಷ. ಹೇಳಿದ್ದಕ್ಕೆ ಅದನ್ನ ಕೇಳಿದಂತಹ ಜನಮೇಜಯನಿಗೆ ತುಂಬಾ ದುಃಖ ಆಗೋಯ್ತು. ಏನಿದು ಹೀಗಾಗೋಯ್ತಲ್ಲ, ತಕ್ಷಕ ಬರ್ತಾನೋ ಇಲ್ವೋ ಅನ್ನುವ ಸಂತಾಪದಿಂದ ಗೋತ್ರವಾಗಿರ್ತಕ್ಕ ಚಂಡಭಾರ್ಗವರನ್ನ ಒತ್ತಾಯ ಪಡಿಸ್ತಾನೆ. ಚೋದಯನ್ ಸ್ವಾಮಿ, ಬರ್ರಿ ಕರೀರಿ ಅವನ್ನ ಅಂತ ಹೇಳಿದ್ದಕ್ಕೆ ಗೋತ್ರ ಏನ್ ಮಾಡ್ತಾನೆ, ಚಿಂತನೆಯನ್ನ ಮಾಡಿ ಮಂತ್ರಗಳನ್ನ ಹೇಳ್ತಾ ಇಂದ್ರನನ್ನೇ ಕರೆದು ಬಿಡ್ತಾನೆ. ಇಂದ್ರನನ್ನೇ ಕರೆದು ಬಿಟ್ಟ. ಆಗ ಇಂದ್ರ ಬಂದೇ ಬಿಟ್ನಂತಲ್ಲಿಗೆ, ಇಂದ್ರ ಯಸ್ವಾಹ ಅಂತ ಹೇಳಿಬಿಟ್ಟ. ನೋಡಿ ಮಂತ್ರದ ಬಲ ಹೇಗಿದೆ, ದೇವತೆಗಳು ಓಡಿ ಬಂದು ಬಿಡ್ಬೇಕು. ಆಯಾತು ಚಂದ್ರೋಪಿ ಸತಕ್ಷಕ ಪದೇ ದಿಭಾವಸೌ ನಾಗರಾಜೇನ ತೂರ್ಣಂ ಜಂಭಸ್ಯ ಹಂತೇತಿ ಜುಹಾವಹೋತ ತದಾ ಜಗಾಮಾಕಿ ದತ್ತಾಭಯ ಪ್ರಭು. ಜಂಭಸ್ಯ ಹಂತ, ಜಂಭ ಎನ್ನತಕ್ಕಂಥ ರಾಕ್ಷಸನನ್ನ ಸಂಹಾರ ಮಾಡಿದಂತಹ ಇಂದ್ರದೇವರು ಇಲ್ಲಿಗೆ ಬರ್ಲಿ. ನಾಗರಾಜನಾಗಿರ್ತಕ್ಕ ತಕ್ಷಕನ ಜೊತೆಯಲ್ಲಿಯೇ ಇಂದ್ರ ಅಗ್ನಿ ಒಳಗೆ ಬಿದ್ದು ಬಿಡ್ಲಿ. ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತಂದು ಬಿಟ್ಟ. ಇಂದ್ರನ ಜೊತೆಗಿರತಕ್ಕಂಥ ತಕ್ಷಕನು ಇಂದ್ರನ ಜೊತೆಯಲ್ಲಿ ಅಗ್ನಿಯ ಒಳಗೆ ಬಿದ್ದು ಬಿಡ್ಲಿ ಅಂತ ಮಂತ್ರವನ್ನ ಹೇಳಿ ಆಹ್ವಾನ ಮಾಡ್ತಾ ಇದ್ದ ಹಾಗೆ ತಕ್ಷಕನಿಗೆ ಅಭಯವನ್ನ ಕೊಟ್ಟಿದ್ದಂತಹ ಯಾವ ಇಂದ್ರದೇವರು ಅಲ್ಲೇ ಬಂದ್ಬಿಟ್ರಂತೆ. ವಿಮಾನಮಾರುಹ್ಯ ಮಹಾನುಭಾವಃ ಸರ್ವೈರ್ದೇವೈಃ ಪರಿಸಂಸ್ತೂಯಮಾನಃ ಬಲಾಹಕೈಶ್ಚಾಪ್ಯನುಗಮ್ಯಮಾನೋ ವಿದ್ಯಾಧರೈಃ ಅಪ್ಸರಸಾಂ ಗಣೈಶ್ಚಾತಸ್ಯೋತ್ತರೀಯೇ ನಿಹಿತಃ ಸನಾಗೋ ಭಯೋದ್ವಿಗ್ನಃ ಶರ್ಮನೈವಾಭ್ಯಗಚ್ಚತ್ತತೋ ರಾಜ ಮಂತ್ರವಿದೋ ಬ್ರವೀಚ್ಚ ಕ್ರುದ್ಧಸ್ತದಾ ತಕ್ಷಕಸ್ಯಾಂತಮಿಚ್ಛನ್. ಇಂದ್ರ ಬರ್ಲಿ, ಇಲ್ಲಿ ಅಗ್ನಿಯಲ್ಲಿ ಬೀಳ್ಲಿ ಅಂತ ಮಂತ್ರ ಹೇಳಿ ಆಹ್ವಾನ ಮಾಡ್ತಾ ಇದ್ದ ಹಾಗೆ ಚಂಡಭಾರ್ಗವರು ಇಂದ್ರ ವಿಮಾನವನ್ನ ಏರ್ಕೊಂಡು ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ಅವನನ್ನ. ಎಲ್ಲ ದೇವತೆಗಳ ಸ್ತೋತ್ರವನ್ನ ಕೇಳ್ತಾ ಮೇಘಾಭಿಮಾನಿಗಳಾಗಿರ್ತಕ್ಕ ದೇವತೆಗಳು, ವಿದ್ಯಾಧರರು, ಅಪ್ಸರೆಯರು ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲರೂ ಫಾಲೋ ಮಾಡ್ತಾ ಇರುವಂತಹ ಕಾಲಕ್ಕೆ ವಿಮಾನದಲ್ಲಿ ಕೂತ ಇಂದ್ರದೇವರು ಬರ್ತಾ ಇದ್ದಾರೆ. ಅವನ ಉತ್ತರೀಯದಲ್ಲಿ, ಉತ್ತರೀಯ ಅಂದ್ರೆ ಮೇಲೆ ಹೊದ್ದಂತಹ ಬಟ್ಟೆಯಲ್ಲಿ ತಕ್ಷಕ ಇದ್ದ. ಭಯ ಆಯ್ತು ಅವನಿಗೆ. ಓಹೋ, ಇಂದ್ರನೇ, ಅಗ್ನಿ ಏನು ಮಾಡೋದಿಲ್ಲ ಅಂತ ಹೇಳಿದ್ದ, ಇಂದ್ರನೇ ಬಂದ್ಬಿಟ್ನಲ್ಲಪ್ಪ ಈಗ ಬೀಳ್ಲಿಕ್ಕೆ ಅಂತ ಹೇಳಿ ತಕ್ಷಕನಿಗೆ ಸುಖ ಹೊರಟೋಯ್ತು. ತುಂಬಾ ಭಯ ಆಯ್ತು, ಮನಸ್ಸಿಗೆ ಉದ್ವಿಗ್ನತೆ ಅನ್ನೋದು ಆವರಿಸಿ ಬಿಟ್ಟಿದೆ. ಆಗ ಜನಮೇಜಯ ಹೇಳ್ತಾನೆ, ಬ್ರಾಹ್ಮಣರನ್ನ ಸಿಟ್ಟು ಬಂತವನಿಗೆ. ತಕ್ಷಕ ಸರ್ವನಾಶ ಆಗಬೇಕು ಅನ್ನೋದನ್ನ ಸಂಕಲ್ಪ ಮಾಡಿದಂತಹ ಜನಮೇಜಯ ಮಹಾರಾಜ ಬ್ರಾಹ್ಮಣರನ್ನ ಕುರಿತಾಗಿ
ಈ ಮಾತನ್ನ ಅವನು ಆಡ್ತಾ ಇದ್ದಾನೆ. ಇಂದ್ರಸ್ಯ ಭವನೇ ವಿಪ್ರ ಯದಿ ತಸ್ಥೌ ಸ ತಕ್ಷಕಃ ತಮಿಂದ್ರೇಣೇವ ಸಹಿತಂ ಪಾತಯಧ್ವಂ ವಿಭಾವಸು ಪಾಲಯೇದ್ಯದಿ ತತ್ರೇಂದ್ರಃ ಸನಾಗಂ ತಕ್ಷಕಂ ತಥಾ. ಬ್ರಾಹ್ಮಣರೇ, ಒಂದು ವೇಳೆ ತಕ್ಷಕ ಇಂದ್ರದೇವರ ಮನೆಯಲ್ಲಿರೋದಾದ್ರೆ ಆ ತಕ್ಷಕನಿಗೆ ಇಂದ್ರದೇವರು ರಕ್ಷಣೆಯನ್ನ ಕೊಡ್ತಾ ಇದ್ರೆ ಆ ತಕ್ಷಕನನ್ನ ಇಂದ್ರದೇವರ ಜೊತೆಯಲ್ಲಿಯೇ ಅಗ್ನಿಗೆ ಬೀಳಿಸ್ಬಿಡ್ರಿ. ಎಷ್ಟು ಕೋಪ ತಕ್ಷಕನ ಮೇಲೆ ನೋಡಿ ಜನಮೇರಾಜನ. ಜನಮೇಜಯನಿಗೆ ಇನ್ನೆಷ್ಟು ಕೋಪ, ಇನ್ನೆಷ್ಟು ಸಿಟ್ಟಿದೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಇಲ್ಲೇ ಬೀಳಿಸ್ಬಿಡ್ರಿ ಅವನನ್ನು. ಈ ಕ್ಷಣಕ್ಕೆ ಬಿದ್ದು ಹೋಗ್ಬೇಕು ಅವನು. ಇಂದ್ರನ ಸಹಿತನಾಗಿರತಕ್ಕ ತಕ್ಷಕ ಬಿದ್ದು ಹೋಗಬೇಕು. ಜನಮೇಜಯಸ್ಯ ರಾಜ್ಞಾ ತೂಚೋದಿತಸ್ತಕ್ಷಕಂ ಪ್ರತಿ ಹೋತಾಜುಘಾವ ತತ್ರಸ್ಥಂ ಸಶಕ್ರಂ ತಕ್ಷಕಂ ತಥಾ. ತಕ್ಷಕ ಬೀಳ್ಬೇಕು, ಇಂದ್ರ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇಂದ್ರನೂ ಬೀಳ್ಬೇಕು ಅಗ್ನಿಯಲ್ಲಿ ಎನ್ನುವಂತಹ ಜನಮೇಜಯ ಮಾತನ್ನ ಕೇಳಿದಂತಹ ಹೋತೃವಾದಂತಹ ಚಂಡಭಾರ್ಗವರು ಅಲ್ಲೇ ಇದ್ದಂತಹ ಇಂದ್ರದೇವರನ್ನ ತಕ್ಷಕನನ್ನ ಇಬ್ಬರನ್ನ ಕರೆದು ಬಿಡ್ತಾರೆ ಮಂತ್ರದ ಮೂಲಕ. ಹೂಯಮಾನೆ ತಥಾ ಚೈವ ತಕ್ಷಕಸ್ಸ ಪುರಂದರಃ ಆಕಾಶೆ ದದೃಶೇ ತತ್ರ ಕ್ಷಣೇನ ವ್ಯಥಿತಸ್ತದ. ಯಾವಾಗ ಇಂದ್ರಾಯ ಸ್ವಾಹ, ಇಂದ್ರದೇವರು ಬರಬೇಕು, ತಕ್ಷಕನ ಜೊತೆಯಲ್ಲಿ ಇಂದ್ರದೇವರು ಬರಬೇಕು ಅಂತ ಯಾವಾಗ ಹೋತೃ ಆಹ್ವಾನವನ್ನ ಮಾಡಿದನೋ, ಮಂತ್ರ ಹೇಳಿದನೋ, ಆಕಾಶದಲ್ಲಿ ತಕ್ಷಕನ ಜೊತೆಯಲ್ಲಿ ಇಂದ್ರ ಕಾಣಿಸಿಕೊಂಡ. ತಕ್ಷಕನಿಗೆ ವ್ಯಥೆ, ತಕ್ಷಕನಿಗೆ ದುಃಖ. ದುಃಖಿತನಾಗಿರ್ತಕ್ಕ ತಕ್ಷಕ ಇಂದ್ರದೇವರ ಜೊತೆಯಲ್ಲಿ ಅಂತರಿಕ್ಷದಲ್ಲಿ ದರ್ಶನವನ್ನ ನೀಡಿದ, ಕಾಣಿಸ್ಕೊಂಡ. ಪುರಂದರಸ್ತು ತೈ ಯಜ್ಞಂ ದೃಷ್ಟ್ವಾತು ಭಯಮಾವಿಶತ್ ಹಿತ್ವಾತು ತಕ್ಷಕಂ ನಾಗಂ ತ್ವಮೇವ ಭವನಂ ಯಯೌ. ಇಂದ್ರದೇವರಿಗೆ ನೋಡಿ ಭಯ ಶುರುವಾಗೋಯ್ತು. ವಾದಿರಾಜರು ಭಯಾಬ್ಧೌ ಮಗ್ನಃ ಅಂತ, ಭಯ ಎನ್ನುವಂತಹ ಸಮುದ್ರದಲ್ಲಿ ಇಂದ್ರದೇವರೇ ಮುಳುಗೋದ್ರಂತೆ. ಎಂಥ ಕಥೆ ನೋಡಿ. ಜನಮೇಜಯ ಮಾಡ್ತಾ ಇದ್ದಂತಹ ಯಜ್ಞವನ್ನ ನೋಡಿ, ಭಯಂಕರವಾದ ಪರಿಸ್ಥಿತಿಯನ್ನ ನೋಡಿದ ಇಂದ್ರದೇವರೇ ಭಯಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಸಹವಾಸ ನಂಗಲ್ಲ ಅಂತ ತಕ್ಷಕನನ್ನ ಅಲ್ಲೇ ಬಿಟ್ಟುಬಿಟ್ಟು ಮನೆಗೆ ಓಡಿಬಿಟ್ರು. ಅವ್ರ ಮನೆ ಹೊರಟೇ ಹೋದ್ರು. ಇಂದ್ರೇ ಗತೇತು ನಾಗೇಂದ್ರಸ್ತಕ್ಷಕೋ ಭಯಮೋಹಿತಃ ಮಂತ್ರಶಕ್ತ್ಯಾತು ಸಪ್ತಾರ್ಚೇ ಸಮೀಪವಶಗೋ ಅಗಮತ್. ಇಂದ್ರ ಹೊರಟೇ ಹೋದ, ತಕ್ಷಕನಿಗೆ ಭಯ ಆಯ್ತು. ಭಯದಿಂದ ಮೋಹಿತನಾಗಿರ್ತಕ್ಕ ನಾಗೇಂದ್ರನಾಗಿರ್ತಕ್ಕ ತಕ್ಷಕ ಅವನು ಯಾವುದು ಅಗೋಚರವಾದಂತ ಶಕ್ತಿ ಎಳಿತಾ ಇದೆ. ಯಾವುದದು ಅಂದ್ರೆ ಮಂತ್ರಶಕ್ತಿ. ಅವನಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ, ಆದರೂ ಅವನನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಮಂತ್ರಶಕ್ತಿ, ಅವನನ್ನ ಎಳಿತಾ ಇದೆ. ಅದಕ್ಕಿದೆ ಸಿಕ್ಕಿ ಏನೂ ಮಾಡ್ಲಿಕ್ಕಾಗದೆ ತಕ್ಷಕ ಅಗ್ನಿ ಉರಿತಿರತಕ್ಕ ಅಗ್ನಿಯ ಹತ್ತಿರಕ್ಕೆ ಬಂದು ಬಿಟ್ಟ. ತಂದೃಷ್ಟ್ವಾ ಋತ್ವಿಜಸ್ತತ್ರ ವಚನಂ ಚೇದಮಬ್ರವೀತ್ ಅಬ್ರುವನ್ ಅಯಮಾಯಾತಿ ವೈತೂರ್ಣಂ ತಕ್ಷಕಸ್ತೆ ವಶಂಗತಃ ಶ್ರೂಯತೆಸ್ಯ ಮಹಾನ್ನಾದೋ ಭೈರವಂ ರುವತೋ ಮಗತ್. ತಕ್ಷಕ ಬರ್ತಾ ಇರೋದನ್ನ ನೋಡಿದಂತಹ ಋತ್ವಿಕ್ಗಳು ಜನಮೇಜಯನಿಗೆ ಹೇಳ್ತಾರೆ, ತಕ್ಷಕ ರಾಜನ್, ಈ ತಕ್ಷಕ ನಿನಗೆ ವಶನಾಗಿದ್ದಾನೆ. ನಮ್ಮ ಮಂತ್ರ ಬಲಕ್ಕೆ ಸಿಕ್ಕಿ ನಿನ್ನ ವಶನಾಗಿ ತಕ್ಷಕ ಬರ್ತಾ ಇದ್ದಾನೆ. ನೋಡು, ಅವನು ಮಾಡ್ತಾ ಇರ್ತಕ್ಕಂಥ ಶಬ್ದ ನೋಡು, ಅವನ ಮಹಾನಾದ ನೋಡು, ಅವನ ಭೈರವವಾದ ಶಬ್ದ ಧ್ವನಿ ಕೇಳು. ನೂನಂ ಯುಕ್ತೋಯಂ ಯಜ್ಞ ಭೂಮೌ ಸನಾಗೋ ಭ್ರಷ್ಟೋ ಮಹಾಮಂತ್ರ ವಿತಸ್ತ್ರಕಾಯ ವಿತ್ರಸ್ತಕಾಯ ಆಘೂರ್ಣಮಾನೋ ಗಿ ಸಮುಭ್ಯುಪೈತಿ ತೀವ್ರ ನಿಶ್ವಾಸಾನ್ ನಿಶ್ವಸನ್ ಪನ್ನಗೇಂದ್ರ. ನಮ್ಮ ಮಂತ್ರ ಅತ್ಯಂತ ಉತ್ಕೃಷ್ಟವಾದ ಯಾವುದು ಮಹಾಮಂತ್ರ, ನಾವು ಪ್ರಯೋಗ ಮಾಡಿದ, ನಾವೀಗ ಉಚ್ಚಾರಣೆ ಮಾಡಿದ ಮಹಾಮಂತ್ರಗಳಿಂದ ಅವನ ದೇಹ ನಡುಗುತ್ತಾ ಇದೆ, ನಿಟ್ಟುಸಿರು ಬಿಡ್ತಾ ಇದ್ದಾನೆ, ಜೋರಾಗಿ ಶ್ವಾಸವನ್ನ ಬಿಡ್ತಾ ಇದ್ದಾನೆ, ಯಜ್ಞ ಭೂಮಿಯಲ್ಲಿ ಬೀಳ್ಲಿಕ್ಕಾಗಿ ಬರ್ತಾ ಇದ್ದಾನೆ. ವರ್ತತೆ ತವ ರಾಜೇಂದ್ರ ಕರ್ಮೈ ತದ್ವಿಧಿವತ್ ಪ್ರಭೋ ಅಸ್ಮೈ ಚ ದ್ವಿಜ ಮುಖ್ಯಾಯ ವರಂ ದಾತುಂ ತ್ವಮರ್ಹಸಿ. ರಾಜೇಂದ್ರ, ಜನಮೇಜಯ, ಈ ನಿನ್ನ ಯಾಗ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ನಡೀತಾ ಇದೆ. ಆದ್ದರಿಂದ ಅದರ ಮಧ್ಯದಲ್ಲಿ ವರವನ್ನ ಕೇಳಲಿಕ್ಕಾಗಿ ಬಂದಿರತಕ್ಕಂತಹ ಇವನಿಗೆ, ಬ್ರಾಹ್ಮಣನಿಗೆ ವರ ಕೊಡು. ಏನ್ ಅಪೇಕ್ಷೆ ಪಡ್ತಾನೋ ಆ ವರವನ್ನ ನೀನು ಕೊಟ್ಟು ಬಿಡಬೇಕು ಅಂತ ಹೇಳಿದ್ದಕ್ಕೆ
ಅದು ಹೇಳ್ತಾನೆ, ಬಾಲಾಭಿರೂಪಸ್ಯ ತವ ಪ್ರಮೇಯವರಂ ಪ್ರಯಚ್ಛಾಮಿ ಯಥಾನುರೂಪಂ ವೃಣಿಷ್ವಯತ್ತೇಭಿಮತಂ ಹೃದಿಸ್ಥಂ ತತ್ರೇ ಪ್ರದಾಸ್ಯಾಮ್ಯಪಿ ಚೇದದೇಯಂ. ಅಪ್ರಮೇಯ, ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಮಹಿಮೆಯುಳ್ಳ ಬಾಲಕ ರೂಪವನ್ನ ಧಾರಣೆ ಮಾಡಿರತಕ್ಕಂಥ ಹೇ ಬ್ರಾಹ್ಮಣ, ನಿನಗೇನು ಬರಬೇಕೋ ಅದನ್ನು ಕೊಡ್ತೇನೆ. ನಿನ್ನ ಅಭೀಷ್ಟವಾದ ವರವನ್ನ ಕೇಳು. ಅಧೇಯವಾದ, ಕೊಡಲಿಕ್ಕೆ ಸಾಧ್ಯವಿಲ್ಲದ ವಸ್ತು ಯಾವುದಿದೆಯೋ, ಕೊಡಬಾರದ ಪದಾರ್ಥ ಅಂತ ಯಾವುದಿದೆಯೋ ಅದನ್ನೂ ನಾನು ನಿನಗೆ ಕೊಟ್ಟು ಬಿಡ್ತೇನೆ. ನಿನ್ನ ಮೇಲೆ ಸಂತುಷ್ಟನಾಗಿದ್ದೇನೆ, ವರವನ್ನ ಕೇಳು ಅಂತ ಹೇಳಿದ್ದಕ್ಕೆ ಪ್ರತಿಷ್ಯಮಾಣೇ ನಾಗೇಂದ್ರೇ ತಕ್ಷಕೇ ಜಾತ ವೇದಸೀಜಮಂತರಮಿತ್ಯೇವಂ ತದಾಸ್ತೀಕೋ ಇನ್ನೇನು ತಕ್ಷಕ ಅಗ್ನಿಯಲ್ಲಿ ಬೀಳ್ತಾ ಇದ್ದಾನೆ. ತಕ್ಷಕ ಅಗ್ನಿಗೆ ಬಿದ್ದು ಹೋಗೇ ಬಿಡ್ಬೇಕು ಎನ್ನುವಂತಹ ಸಂದರ್ಭದಲ್ಲಿ ಇದು ಸರಿಯಾದ ಸಮಯ ಅಂತ ತಿಳಿದಂತ ಆಸ್ತಿಕ ಬ್ರಾಹ್ಮಣ ರಾಜನನ್ನ ಕೇಳ್ತಾನೆ, ವರಂದದಾಸಿ ಚೇನ್ಮಹ್ಯಂ ವೃಣೋಮಿ ಜನಮೇಜಯ ತತ್ರಂತೆ ವಿರಮತ್ವೇ ತನ್ನ ಪತೆಯುರಿಹೋರಗ. ರಾಜ ಜನಮೇಜಯ, ನನಗೆ ನೀನು ವರ ಕೊಡೋದಾದ್ರೆ ಈ ವರವನ್ನ ಕೇಳ್ತಾ ಇದ್ದೇನೆ. ಈ ಸರ್ಪಯಾಗ ಇಲ್ಲೇ ಸ್ಟಾಪ್ ಆಗಿ ಹೋಗ್ಲಿ. ಇನ್ನು ಯಾವ ಸರ್ಪಗಳು ನಿನ್ನ ಅಗ್ನಿಯಲ್ಲಿ ಬಿದ್ದು ನಾಶವಾಗದೆ ಇರ್ಲಿ. ಯಾಗ ನಿಂತು ಹೋಗಲಿ ಇಲ್ಲೇ. ನಾನು ಅಪೇಕ್ಷೆ ಪಡ್ತಾ ಇರ್ತಕ್ಕಂಥ ವರ ಅದೇ ಅಂದ್ಬಿಟ್ಟ. ಅವಾಗಿದನ್ನ ಕೇಳಿದನು. ಏವ ಮುಕ್ತಸ್ತದಾ ರಾಜ ಬ್ರಹ್ಮನ್ ಪಾರೀಕ್ಷಿತಸ್ತದಾ ನಾತಿಕೃಷ್ಟಮನ ವಾಕ್ಯಂ ಅಸ್ತಿ ಕಮಿದಮಬ್ರವೀತ್. ಈ ಮಾತನ್ನ ಕೇಳ್ತಾ ಇದ್ದಂತಹ ಜನಮೇಜಯ ರಾಜನಿಗೆ ತುಂಬಾ ಬೇಜಾರಾಯ್ತು ಮನಸ್ಸಿಗೆ. ಏನು ತಕ್ಷಕ ಇನ್ನೇನ್ ಅಗ್ನಿಯಲ್ಲಿ ಬೀಳ್ಬೇಕು ಒಂದು ಕ್ಷಣದಲ್ಲಿ ಅನ್ನೋ ಕಾಲಕ್ಕೆ ನಿಂತು ಹೋಗ್ಲಿ ಎನ್ನೋ ವರವನ್ನ ಕೇಳ್ತಾ ಇದ್ದಾನಲ್ಲ ಇವನು. ಮನಸ್ಸಿಗೆ ಅಸಂತೋಷ ಆಯ್ತು. ಆಸ್ತಿಕ ಬ್ರಾಹ್ಮಣನಿಗೆ ಮಾತು ಹೇಳ್ತಾನೆ, ಸುವರ್ಣಂ ರಜತಂ ಗಾಶ್ಚ ಚಾನ್ಯನ್ಮನ್ಯಸೇ ದ್ವಿಜಾ ತತ್ತೇ ದದ್ಯಾಂ ಸುವಾಸಾಂಸಿ ನ ನಿವರ್ತೇತ್ ಕ್ರತುರ್ಮಮ. ಬ್ರಾಹ್ಮಣ, ನಿಂಗ್ ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ಗೋವುಗಳು ಬೇಕಾ, ಅಥವಾ ನಿನಗಿಷ್ಟವಾದ ಯಾವ ಪದಾರ್ಥ ಇರ್ಲಿ ಅದನ್ನು ಕೊಡ್ತೇನೆ, ಬಟ್ಟೆಗಳನ್ನ ಕೊಡ್ತೇನೆ. ಈ ಯಾಗ ಸ್ಟಾಪ್ ಆಗದೆ ಇರ್ಲಿ, ಈ ಯಾಗ ನಿಂತು ಹೋಗದೆ ಇರ್ಲಿ, ಏನ್ ಬೇಕೋ ಅದನ್ನ ಕೇಳು ಅಂತ ಹೇಳಿದ್ದಕ್ಕೆ ಆಸ್ತಿಕ ಹೇಳ್ತಾನೆ, ಸುವರ್ಣಂ ರಸಿತಂ ಗಾಶ್ಚ ತತ್ವಾಂ ರಾಜನ್ ಋಣೋಂ ಯಗಂ ಸತ್ರಂತೆ ವಿರಮತ್ವೇ ತತ್ಸ್ವಸ್ತಿ ಮಾತೃಕುಲಸ್ಯ ನಃ. ರಾಜ ಜನಮೇಜಯ, ಬಂಗಾರ, ಬೆಳ್ಳಿ, ಗೋವುಗಳು, ವಸ್ತ್ರ ನನಗೇನೂ ಬೇಡ. ನನ್ನ ತಾಯಿಯ ಕುಲ ಚೆನ್ನಾಗಿರ್ಲಿ, ನನ್ನ ಸೋದರ ಮಾವನ ವಂಶ ಚೆನ್ನಾಗಿರ್ಬೇಕು. ನಾನು ಅಪೇಕ್ಷೆ ಪಡುವುದು ಅದನ್ನೇ. ಆಸ್ತಿಕೈನೇವ ಮುಕ್ತಸ್ತು ರಾಜ ಪಾರೀಕ್ಷಿತಸ್ತದ ಪುನಃ ಪುನರ್ವಾಚೇದಮಸ್ತೀಕಂ ವದತಾಂ ವರಹಾನ್ಯಂ ವರಯ ಭದ್ರಂತೆ ವರಂ ದ್ವಿಜವರೋತ್ತಮಾಯ ಚತರ ಚಾಪ್ಯನ್ಯಂ ವರಂ ಸ ಭೃಗುನಂದನ. ನನಗೆ ಅದೊಂದೇ ಬೇಕು. ನನ್ನ ಅಮ್ಮನ ವಂಶ ಚೆನ್ನಾಗಿರ್ಬೇಕು, ನನ್ನ ಮಾತೃಕುಲ ಸಂತೋಷವಾಗಿರ್ಬೇಕು, ಅದರ ಕ್ಷೇಮವೇ ನನಗೆ ಮುಖ್ಯ. ಜನಮೇಜಯನನ್ನ ಆಸ್ತಿಕ ಹೇಳಿದ್ದಕ್ಕೆ ಜನಮೇಜಯ ಹೇಳ್ತಾನೆ, ರಾಜನ್ ಬ್ರಾಹ್ಮಣ ತಮನೆ ಬೇರೆ ಕೇಳಯ್ಯ, ಬೇರೆ ಕೇಳಪ್ಪ, ಬೇರೆ ಕೇಳು. ಯಾಗ ನಿಂತು ಹೋಗದೆ ಇರ್ಲಿ, ಬೇರೆ ಏನ್ ಬೇಕಾದ್ರೂ ಕೇಳು ವರವನ್ನ ಅಂತ ಹೇಳಿದ್ದಕ್ಕೆ ಆಸ್ತಿಕರು ಯಾವ ವರವನ್ನು ಕೇಳಲಿಲ್ಲ. ಅವ್ರು ಕೇಳಿದ್ದು ಒಂದೇ, ಈ ಯಾಗ ಹೋಗಲಿ. ಮುಂದೇನಾಯ್ತು? ತಥೋ ವೇದ ವಿದಾಸ್ತಾತ ಸದಸ್ಯಾ ಸರ್ವ ಏವ ತಂ ರಾಜಾನಮೂಚು ಸಹಿತ ಲಭತಾಂ ಬ್ರಹ್ಮಣೋ ವರಂ. ಎಲ್ಲ ಹೇಳ್ತಾರೆ ಸದಸ್ಯರು, ವೇದಗಳನ್ನ ತಿಳಿದಂತಹ ವೇದವ್ಯಾಸರೇ ಮೊದಲಾಗಿರ್ತಕ್ಕಂತಹ ಎಲ್ಲ ಸದಸ್ಯರುಗಳು ಹೇಳ್ತಾರೆ, ರಾಜ ಆಸ್ತಿಕ ಬ್ರಾಹ್ಮಣ ಯಾವ ವರವನ್ನ ಕೇಳಿದ್ದಾನೋ ಅದನ್ನ ಕೊಟ್ಬಿಡಪ್ಪ, ತಡ ಮಾಡಬೇಡ. ಏನು ವರ ಕೇಳಿದ್ದಾನೋ ಅದನ್ನ ಕೊಟ್ಟು ಬಿಡ್ಬೇಕು ನೀನು ಅಂತ ಹೇಳಿದ್ದಕ್ಕೆ ಸ್ವಾತಂತ್ರ್ಯಪತಿರ್ವಾಕ್ಯಂ ದದೌ ತಸ್ಮೈ ವರಂ ತದಾ ಸರ್ವೇಷಾಂ ಪಶ್ಯತಾಂ ತತ್ರ ಪೂರ್ಣಕಾಮೋ ದ್ವಿಜೋ ಭವತ್.
ಸದಸ್ಯರಾಗಿ ಬಂದಿದ್ದಂತಹ ಎಲ್ಲ ಬ್ರಾಹ್ಮಣರುಗಳ ಮಾತನ್ನ ಹೇಳಿದಂತಹ ಯಾವ ಜನಮೇಜಯ ಆಸ್ತಿಕ ಬ್ರಾಹ್ಮಣ ಕೇಳಿದಂತಹ ವರವನ್ನೇ ಅವನು ಕೊಟ್ಟು ಬಿಟ್ಟಿದ್ದಾನೆ. ಇದರಿಂದ ಆಸ್ತಿಕರ ಅಭೀಷ್ಟ ಪರಿಪೂರ್ಣವಾಗಿದೆ. ಸರ್ಪಯಾಗ ಅಲ್ಲಿ ನಿಂತಿದೆ. ಶೌನಕರು ಕೇಳ್ತಾರೆ, ಯೇ ಸರ್ಪ ಸರ್ಪಸತ್ರೇಸ್ಮಿನ್ ಪತಿತಾ ಹವ್ಯವಾಹನೆ ನಾಮಾನಿ ಸರ್ವೇ ತೇಷಾಂ ನಾಮಾನಿ ಸರ್ವೇಷಾಂ ಶ್ರೋತುಮಿಚ್ಛಾಮಿ ಸೂತಜ. ಸೂತರ ಮಗನೇ, ಸರ್ಪಯಾಗ ನಿಂತೋಯ್ತು, ಎಲ್ಲ ಸರ್ಪಗಳು ಬಿದ್ದೋದ್ವು ಅಂತ ಹೇಳಿದ್ರಲ್ಲ. ಯಾವ ಸರ್ಪಗಳು ಅಗ್ನಿಯಲ್ಲಿ ಬಿದ್ದವು, ಅಗ್ನಿಯಲ್ಲಿ ಬಿದ್ದು ಯಾವ ಸರ್ಪಗಳು ಸತ್ತೋಯ್ತು, ಅದರ ಹೆಸರನ್ನ ಕೇಳಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ. ಎಲ್ಲ ಸರ್ಪಗಳ ಹೆಸರುಗಳನ್ನ ನೀವು ಹೇಳಬೇಕು ಕೇಳಿದ್ದಕ್ಕೆ ಸೂತ್ರ ಹೇಳ್ತಾರೆ, ಸಹಸ್ರಾಣಿ ಬಹೂನ್ಯಸ್ಮಿನ್ ಪ್ರಯುತಾನ್ಯರ್ಬುದಾನಿ ಚ ಅಶಕ್ಯಂ ಪರಿಸಂಖ್ಯಾತುಂ ಬಹುತ್ವಾದ್ವೇದವಿತ್ತಮ ಯಥಾ ಸ್ಮೃತಿತು ನಾಮಾನಿ ಪನ್ನಗಾನಾನ್ ನಿಬೋಧಮೇ ನೀಲರಕ್ತಾನ್ ಸಿತಾನ್ ಘೋರಾನ್ ಮಹಾಕಾಯಾನ್ ವಿಶೋದ್ಬಣಾನ್. ಏನು 1000 ಕೋಟಿ ಅರ್ಬುದ ಸಂಖ್ಯಾಕವಾಗಿರ್ತಕ್ಕಂತ ಸರ್ಪಗಳೆಲ್ಲ ಅಗ್ನಿಯಲ್ಲಿ ಬಿದ್ದು ಸುಟ್ಟು ಹೋಗಿದೆ. ಅಪಾರವಾದ ಸಂಖ್ಯೆ, ಕೌಂಟ್ಲೆಸ್, ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನನ್ನ ಸ್ಮರಣೆಗೆ ಎಷ್ಟು ಬರುತ್ತೋ, ನನಗೆಷ್ಟು ನೆನಪಾಗಿದೆಯೋ ಅಷ್ಟನ್ನು ಮಾತ್ರ ನಾನು ಹೇಳ್ತೇನೆ. ನೀಲಿ ಬಣ್ಣ, ಕೆಂಪು ಬಣ್ಣ, ಬಿಳಿ ಬಣ್ಣ, ದೊಡ್ಡ ಶರೀರ, ಚಿಕ್ಕವು, ಮಹಾಘೋರವಾದದ್ದು, ಅತ್ಯದ್ಭುತವಾದ ತೀಕ್ಷ್ಣವಾದ ವಿಷಗಳಿಂದ ಕೂಡಿದ ಅನೇಕ ಸರ್ಪಗಳು ಸತ್ತು ಹೋಗಿದೆ. ಎಲ್ಲ ನಂಗೆ ನೆನಪಾಗ್ತಾ ಇಲ್ಲ. ಯಾವ ಯಾವ ಸರ್ಪಗಳ ಹೆಸರು ನನ್ನ ನೆನಪು ಮೆಮೊರಿಗೆ ಬರ್ತದೋ ಆ ಎಲ್ಲ ಸರ್ಪಗಳ ಹೆಸರನ್ನ ಹೇಳ್ತೇನೆ ಅಂತ ಹೇಳಿ ಸರ್ಪಗಳ ನಾಮ ಸಂಕೀರ್ತನೆ, ಆ ಸತ್ತ ಸರ್ಪಗಳ ಹೆಸರನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಕೋಟಿಕೋ ಮನಸಃ ಪೂರ್ಣಃ ದಯಾಲೋ ಹಲೀಢಕಃ ಪಿಚ್ಚಲಃ ಕೌಣಪಃ ಶಕ್ರಃ ಕೋಣವೇಗಃ ಪ್ರಕಾಲನಃ ಹಿರಣ್ಯವಾಹಃ ಶರಣಃ ಕಕ್ಷಕಃ ಕಾಲದಂತಕಃ ಏತೆ ವಾಸುಕಿಜಾ ನಾಗಾಃ ಪ್ರವಿಷ್ಟ ಹವ್ಯವಾಹನಂ. ವಾಸುಕಿಯ ವಂಶದಲ್ಲಿ ಬಂದ ನಾಗಗಳು ಯಾವ ಅಗ್ನಿಗೆ ಬಿಸತ್ತು ಹೋದ್ವು ಅಂದ್ರೆ ಕೋಟಿಕ, ಮನಸ, ಪೂರ್ಣ, ದಯಾಲು, ಹಲೀಢಕ, ಪಿಚ್ಚಲ, ಕೌಣಪ, ಶಕ್ರ, ಕೋಣವೇಗ, ಪ್ರಕಾಲನ, ಹಿರಣ್ಯವಾಹ, ಶರಣ, ಕಕ್ಷಕ, ಕಾಲದಂತಕ ಇವರೆಲ್ಲರೂ ಕೂಡ ವಾಸುಕಿಯ ವಂಶದಲ್ಲಿ ಹುಟ್ಟಿ ಸತ್ತೋದಂತಹ ಅಗ್ನಿಯಲ್ಲಿ ಬಿದ್ದ ಸರ್ಪಗಳು. ತಕ್ಷಕಸ್ಯ ಕುಲಂ ತದ್ವೈ ಪ್ರವಕ್ಷಾಮಿ ನಿಬೋಧತಾನ್. ಉಚ್ಛಣ್ವಲೋ ಮಂಡಲಿಕಃ ಪಿಂಡಿಭೇತ್ತಾರಭೇಣಕಃ ಉಚ್ಛಿಕಃ ಸುರಸೋ ಭೃಂಗೋ ವಲ್ಲಿಹೋಥಾವಗೇಹಣಃ ಶೀಲಶೀಲಹಣೋ ಮೂಕಃ ಸುಕುಮಾರಃ ಪ್ರವೇಪನಃ ಗಿರಶ್ರರೋಮಾಚ ಸುಮನೋ ವೇಗವಾಹನಃ ಏತೆ ತಕ್ಷಕಜಾ ನಾಗಾ ಪ್ರವಿಷ್ಟ ಹವ್ಯವಾಹನಂ. ತಕ್ಷಕನ ವಂಶದಲ್ಲಿ ಹುಟ್ಟಿ ಅಗ್ನಿಗೆ ಬಿದ್ದ ನಾಗಗಳು ಯಾವು ಯಾವುವು ಅಂತಂದ್ರೆ ಉಚ್ಛಣ್ವಲ, ಹೆಸರೇ ವಿಚಿತ್ರವಾಗಿದೆ. ಉಚ್ಛಣ್ವಲ, ಮಂಡಲಿಕ, ಪಿಂಡಿಭೇತ್ತ, ಪ್ರಭೇಣಕ, ಉಚ್ಚಿಕ, ಸುರಸ, ಭೃಂಗ, ವಲ್ಲಿಹ, ಅವಗೇಹಣ, ಶೀಲ, ಶೀಲಹಣ, ಮೂಕ, ಸುಕುಮಾರ, ಪ್ರವೇಪನ, ಮುದ್ಗರ, ಶರರೋಮ, ಸುಮನ ಮತ್ತು ವೇಗವಾಹನ. ಇವು ತಕ್ಷಕನ ವಂಶದಲ್ಲಿ ಬಿದ್ದಿರತಕ್ಕಂತಹ ಅಗ್ನಿಯಲ್ಲಿ ಬಿದ್ದು ಸತ್ತು ಹೋದಂತಹ ನಾಗಗಳು. ಇನ್ನು ಐರಾವತ ಕುಲದಲ್ಲಿ ಬಿದ್ದ ನಾಗಗಳು ಪಾರಾವತ ಪಾರಿಯಾತ್ರ ಪಾಂಡರೋ ಹರಿಣಃ ಕೃಶಃ ವಿಹಂಗ ಶರಭೋ ಮೋದಃ ಪ್ರಮೋದ ಸನ್ಮತ ಅಂಗದಃ ಐರಾವತ ಕುಲ ಏತೆ ಪತಿತಾ ಹವ್ಯವಾಹನಂ. ಪಾರಾವತ, ಪಾರಿಯಾತ್ರ, ಪಾಂಡರ, ಹರಿಣ, ಕೃಶ, ವಿಹಂಗ, ಶರಭ, ಮೋದ, ಪ್ರಮೋದ, ಸಂಹತಾಂಗದ
ಇವೆಲ್ಲವೂ ಐರಾವತ ಎನ್ನುವಂಥ ನಾಗನ ವಂಶಕ್ಕೆ ಸೇರಿದ ಸರ್ಪಗಳು ಅಗ್ನಿಯಲ್ಲಿ ಬಿದ್ದು ಸತ್ತು ಹೋದವುಗಳು. ಕೌರವ್ಯ ಕುಲಜಾನ್ ಜಾತಾನ್ ಶೃಣು ನಾಗಾನ್ ದ್ವಿಜೋತ್ತಮ ಜಟಿಲಃ ಕುಂಡಲೋ ಮುಂಡೋ ವೇಣಿಗ್ರಂಥಃ ಕುಮಾರಕಃ ಬಾಹುಕಃ ಶೃಂಗಯಷ್ಟಿಶ್ಚ ಧೂರ್ತಕಃ ಪೋತಪೀವರೋ ಏತೆ ಕೌರವ್ಯಜಾ ನಾಗಾಃ ಪ್ರವಿಷ್ಟಾಃ ಹವ್ಯವಾಹನಂ. ಕೌರವ್ಯ ಅಂತ ಒಬ್ಬ ನಾಗ, ಅವನ ವಂಶದಲ್ಲಿ ಹುಟ್ಟಿದ ಅಗ್ನಿಯಲ್ಲಿ ಬಿದ್ದು ಸತ್ತು ಹೋದ ನಾಗಗಳ ಹೆಸರನ್ನು ಹೇಳ್ತೇನೆ ಕೇಳು. ಜಟಿಲ, ಕುಂಡಲ, ಮುಂಡ, ವೇಣಿಗ್ರಂಥ, ಕುಮಾರಕ, ಬಾಹುಕ, ಶೃಂಗಯಷ್ಟಿ, ಧೂರ್ತಕ, ಹೋತ, ಪೀವರ ಇವರೆಲ್ಲರೂ ಕೂಡ ಮೊದಲು ಹೇಳಿದ ಕೌರವ್ಯನ ವಂಶದಲ್ಲಿ ಹುಟ್ಟಿ ಅಗ್ನಿಯಲ್ಲಿ ಬಿದ್ದಂತಹ ನಾಗಗಳು. ಇನ್ನು ಧೃತರಾಷ್ಟ್ರ ಕುಲದಲ್ಲಿ ಹುಟ್ಟಿ ಸತ್ತ ನಾಗಗಳ ಹೆಸರನ್ನು ಹೇಳ್ತೇನೆ. ಧೃತರಾಷ್ಟ್ರ ಕುಲೇ ಜಾತಾನ್ ಶೃಣು ನಾಗಾನ್ ಯಥಾಯತಂ ಕೀರ್ತ್ಯಮಾನಾನ್ ಮಯಾ ಬ್ರಹ್ಮನ್ ವಾತವೇಗಾನ್ ವಿಶೋದ್ಬಣಾನ್ ಶಂಕುಕರ್ಣಃ ಪಿಂಗಲಕಃ ಕುಠಾರ ಮುಖ ಸೇವಕೌ ಪೂರ್ಣಾಂಗದಃ ಪೂರ್ಣಮುಖಃ ಪ್ರಹಸ್ತಃ ಶಕುನಿರ್ಭರಃ ಮಾವಕಃ ಕೌಮುದಕಃ ಶ್ವಸನೋ ಮಾನವೋ ನಟಃ ಭೈರವೋ ಮಂಡಲೀ ಪಿಂಡಃ ಪಿಂಗಲಶ್ಚೋಡುಪಾರಕಃ ಋಷಭೋ ವೇಗವಾನ್ನಾತಃ ಪಿಂಡಾರಕ ಮಹಾಹನು ತಾಂಗಃ ಸರ್ವಸಾರಂಗಃ ಸಮೃದ್ಧಃ ಪಟಲಕ್ಷಕಃ ವಗಾಹಕೋ ವಾರುಣಕಃ ಸುಮಿತ್ರಶ್ಚಿತ್ರವೇದಿಕಃ ಪರಾಶರಸ್ತರುಣಕೋ ಮಣಿಸ್ಕಂಧಸ್ತಥಾರುಣಿಃ ಇತಿ ನಾಗಾ ಮಯಾ ಬ್ರಹ್ಮನ್ ಕೀರ್ತಿತಾಃ ಕೀರ್ತಿವರ್ಧನ. ಧೃತರಾಷ್ಟ್ರನ ವಂಶದಲ್ಲಿ ಹುಟ್ಟಿ ವಾತವೇಗ, ವಾಯುವಿನ ವೇಗಕ್ಕೆ ಸಮನಾದ ವೇಗ ಅಂತೆ. ವಿಷೋದ್ಮಣ, ಅದ್ಭುತವಾದ ವಿಷ. ಅವುಗಳಿಂದ ಕೂಡಿದ ನಾಗಗಳು ಏನ್ ಸತ್ತೋಯ್ತು ಅಗ್ನಿಯಲ್ಲಿ ಬಿದ್ದು. ಆ ಹೆಸರನ್ನು ಹೇಳ್ತೀನಿ ಕೇಳು. ಶಂಕುಕರ್ಣ, ಪಿಂಗಲಕ, ಕುಠಾರಮುಖ, ಸೇವಕ, ಪೂರ್ಣಾಂಗದ, ಪೂರ್ಣಮುಖ, ಪ್ರಹಸ್ತ, ಶಕುನಿ, ಹರ, ಅಮಾವಕ, ಕೌಮುದಕ, ಶ್ವಸನ, ಮಾನವ, ನಟ, ಭೈರವ, ಮಂಡಲಿ, ಪಿಂಡ, ಪಿಂಗಲ, ಉಡುಪಾರಕ, ಋಷಭ, ವೇಗವಂತ, ನಾಥ, ಪಿಂಡಾರಕ, ಮಹಾಹನು, ರಕ್ತಾಂಗ, ಸರ್ವಸಾರಾಂಗ, ಸಮೃದ್ಧ, ಪಟಲಾಕ್ಷ, ವಗಾಹಕ, ವಾರುಣಕ, ಸುಮಿತ್ರ, ಚಿತ್ರವೇದಿಕ, ಪರಾಶರ, ತರುಣಕ, ಮಣಿಸ್ಕಂಧ ಮತ್ತು ಆರುಣಿ ಎಲ್ಲರೂ ಕೂಡ ಅಗ್ನಿಗಳಲ್ಲಿ ಬಿದ್ದು ಸತ್ತ ನಾಗಗಳು. ಪ್ರಾಧಾನ್ಯೇನ ಬಹುತ್ವಾತ್ತು ಸರ್ವೇನ ಪರಿಕೀರ್ತಿತಾಃ ಏತೇಷಾಂ ಪುತ್ರ ಪೌತ್ರಾಶ್ಚ ಪ್ರಸವಸ್ಯ ಸಂತತಿಃ ನ ಶಕ್ಯಾಃ ಪರಿಸಂಖ್ಯಾತುಂ ಯೇ ದೀಪ್ತಂ ಪಾವಕಂ ಗತಾಃ. ಎಲ್ಲ ನಾನು ಮೈನ್ ಹೇಳಿದ್ದೇನಷ್ಟೇ. ಯಾರು ಸತ್ತೋದರಲ್ಲಿ ಪ್ರಧಾನರು ಅಂತ ಯಾರಿದ್ದಾರೋ, ಮುಖ್ಯರು ಇಂಪಾರ್ಟೆಂಟ್ ವ್ಯಕ್ತಿಗಳು ಅಂತ ಯಾರಿದ್ದಾರೋ ಅವ್ರ ಬಗ್ಗೆ ಹೇಳಿದ್ದೇನೆ. ಬಿಟ್ರೆ ಎಲ್ಲ ನಾಗಗಳಿವೆ, ಬೇಕಾದಷ್ಟು ನಾಗಗಳು, ಒಂದಾ ಎರಡಾ, ಬೇಕಾದಷ್ಟು ನಾಗಗಳಿವೆ. ಅದರಿಂದ ಅವರ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮಕ್ಕಳು, ಅವರ ಸಂತಾನ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿಯಲ್ಲಿ ಬಿದ್ದು ಸತ್ತು ನಷ್ಟವಾದವರ ಸಂಖ್ಯೆ ಅಪಾರವಾದದ್ದು. ಅದರಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿಗಳ ಮಾತ್ರ ಹೆಸರನ್ನ ಮಾತ್ರ ನಾನಿಲ್ಲಿ ತಗೊಂಡು ಹೇಳಿದ್ದೇನೆ. ಸಪ್ತಶೀರ್ಷಾಷ್ಟಶೀರ್ಷಾಶ್ಚ ದ್ವಿಷಟ್ಶೀರ್ಷಾಸ್ತಥಾ ಪರೇ ದಶಶೀರ್ಷಾ ಶತಶೀರ್ಷಾಸ್ತಥಾನ್ಯೇ ಬಹುಶೀರ್ಷಕಾಃ ಕಾಲಾನಲವಿಷಾ ಘೋರಾ ಹುತಾ ಶತಸಹಸ್ರಶಃ ಮಹಾಕಾಯಾ ಮಹಾವೀರ್ಯಾಃ ಶೈಲಶೃಂಗ ಸಮುಚ್ಛ್ರಯಾಃ ಯೋಜನಾಯಾಮ ವಿಸ್ತಾರಾಃ ದ್ವಿಯೋಜನ ಸಮಾಯತಾಃ ಕಾಮರೂಪಾಃ ಕಾಮಬಲಾಃ ದೀಪ್ತರೂಪಾ ವಿಶೋದ್ಬಣಾಃ ದಗ್ಧಾಸ್ತತ್ರ ಮಹಾಸತ್ರೇ ಬ್ರಹ್ಮದಂಡ ನಿಪೀಡಿತಾಃ. ಸತ್ತ ಹಾವುಗಳಿಗೆ ಎಷ್ಟು ತಲೆ, ಎಷ್ಟು ಉದ್ದ? 7 ಹೆಡೆ, 8 ಹೆಡೆ, 12, 10, 100, 100ಕ್ಕಿಂತಲೂ ಜಾಸ್ತಿ. ಒಂದೊಂದು ಹೇಗಿದೆ, ಪ್ರಳಯ ಕಾಲದಲ್ಲಿರುವಂತ ಅಗ್ನಿಯಂತೆ ವಿಷ. ಅಂಥ ಘೋರವಾಗಿರತಕ್ಕಂಥ ನಾಗಗಳು 100 ಸಾವಿರಾರು ಸಂಖ್ಯೆಗಳಲ್ಲಿ ಅಗ್ನಿಯಲ್ಲಿ ಬಿದ್ದೋದ್ವು. ದೊಡ್ಡ ಶರೀರ,
ಮಹಾಪರಾಕ್ರಮ. ಪರ್ವತದ ಶಿಖರ ಎಷ್ಟು ದೊಡ್ಡದಾಗಿರತ್ತೋ ಅಷ್ಟು ಎತ್ತರ, 1 ಯೋಜನ ಅಗಲ ಅಂತೆ, 1 ಯೋಜನ ಎತ್ತರ ಅಂತೆ, 2 ಯೋಜನ ಅಗಲ. ಯಾವ ರೂಪ ಬೇಕೋ ಆ ರೂಪವನ್ನ ಧಾರಣೆ ಮಾಡುವ ಸಾಮರ್ಥ್ಯ. ನನಗಿಷ್ಟು ಬಲ ಬೇಕು ಅಂತಂದ್ರೆ ಅಷ್ಟು ಬಲ ಬರುತ್ತೆ. ಹೊಳೆಯುವಂತಹ ಬೆಂಕಿಯಂತೆ ಪ್ರಕಾಶಮಾನವಾದ ರೂಪ, ಅದ್ಭುತವಾದ ವಿಷ. ಇಂಥ ನಾನಾ ಜಾತಿಗೆ, ನಾನಾ ಗುಂಪಿಗೆ, ನಾನಾ ವರ್ಣ, ನಾನಾ ಬಲ, ನಾನಾ ವೀರ್ಯ, ನಾನಾ ಪರಾಕ್ರಮ, ನಾನಾ ಸಂಖ್ಯೆಯ ಹೆಡೆಗಳು, ಈ ಪ್ರಕಾರವಾಗಿ ಕೂಡಿದಂತಹ ಅನೇಕ ನಾಗಗಳು, ಸರ್ಪ ಜಾತಿ, ಋತ್ವಿಕ್ಗಳ ಹೋತೃಗಳಾಗಿರತಕ್ಕ ಚಂಡಭಾರ್ಗವರ ಮಂತ್ರಶಕ್ತಿಗೆ ಸಿಕ್ಕು ಆ ದೊಡ್ಡ ಸರ್ಪಸತ್ರದಲ್ಲಿ ಅಗ್ನಿಯಲ್ಲಿ ಬಿದ್ದು ಸುಟ್ಟು ಹೋದವು. ಹೆಸರು ಕೇಳಲಿಕ್ಕೆ ಬೇಜಾರಾಗ್ಬಿಡುತ್ತೆ. ಸೂತ್ರ ಹೇಳ್ತಾರೆ ಮುಂದೆ, ಇದಮತ್ಯದ್ಭುತಂ ಚಾನ್ಯದಸ್ತಿ ಕಸ್ಯಾತ ಶುಶ್ರುಮಃ ತಥಾ ಪರೈಶ್ಚಂದ್ಯಮಾನೋ ರಾಜ್ಞಾ ಪಾರೀಕ್ಷಿತೇನಃ. ಆಸ್ತಿಕ ರಾಜನ ವಿಷಯದಲ್ಲಿ, ಆಸ್ತಿಕ ಬ್ರಾಹ್ಮಣನ ವಿಷಯದಲ್ಲಿ ಜನಮೇಜಯ ರಾಜ, ಪರೀಕ್ಷಿತನ ಮಗನಾಗಿರ್ತಕ್ಕ ಜನಮೇಜಯ ರಾಜ ಬ್ರಾಹ್ಮಣ ವರ ಕೇಳು ಅಂತ ಹೇಳಿದ್ನಲ್ಲ, ಆ ಇನ್ನೊಂದು ಘಟನೆ ಆಯ್ತು, ಅದ್ಭುತವಾದ ಘಟನೆ ಆಯ್ತು. ಅದನ್ನ ನಾವು ಕೇಳಿದ್ದೇವೆ. ಆ ವಿಷಯ ನಮ್ ಕಿವಿಗೆ ಬಿದ್ದಿದೆ. ಏನದು? ಇಂದ್ರಹಸ್ತಾಚ್ಯುತೋ ನಾಗಃ ಸಖ ಏವ ವ್ಯವಸ್ಥಿತಃ ತತಶ್ಚಿಂತಾ ಪರೋ ರಾಜ ಬಭೂವ ಜನಮೇಜಯಃ ಹೂಯಮಾನೇ ವೃಷಂ ದೀಪ್ತೆ ವಿಧಿವತ್ ಪಾವಕೆ ತದಾ ನ ಸಂಪ್ರಾಪತ್ತದಾ ವಹ್ನೌ ದಕ್ಷಕೋ ಭಯಪೀಡಿತಃ. ಇಂದ್ರನನ್ನ ಆಹ್ವಾನ ಮಾಡಿಬಿಟ್ರು. ಇಂದ್ರನು ಅಗ್ನಿಗೆ ಬೀಳ್ಲಿ ಎಂದಾಗ ಇಂದ್ರನ ಕೈಯಲ್ಲಿ ಕೂತಿದ್ದಂತ ತಕ್ಷಕ ಜಾರಿ ಹೋದ. ಅವನನ್ನ ಬಿಟ್ಟ ಇಂದ್ರ ಹೊರಟೋದ. ಹೋದಾಗ ಜನಮೇಜಯನಿಗೆ ಚಿಂತೆ ಬಂತು. ಏನ್ ಚಿಂತೆ ಅದು ಅಂದ್ರೆ, ಅಗ್ನಿ ಉರಿತಾ ಇದೆ, ಋತ್ವಿಕ್ಕಗಳು ಹೋತೃಗಳೆಲ್ಲ ಮಂತ್ರವನ್ನ ಹೇಳ್ತಾ ಇದ್ದಾರೆ. ಎಷ್ಟೇ ಮಂತ್ರ ಹೇಳ್ತಾ ಇದ್ರು ಕೂಡ ಭಯದಿಂದ ಕೂಡಿದಂತ ತಕ್ಷಕ ಅಗ್ನಿ ಹತ್ರಕ್ಕೆ ಬರ್ಲೇ ಇಲ್ವಂತೆ. ಆಗ ಏನಾಯ್ತು? ಸೂರಕರು ಕೇಳ್ತಾರೆ, ಕಿಂಸೂತ ತೇಷಾಂ ವಿಪ್ರಾಣ ಮಂತ್ರಗ್ರಾಮೋ ಮಹಾತ್ಮನಾಂ ನ ಪ್ರತ್ಯಭಾತುತೇಗ್ನೌ ಎನ್ನ ಪಪಾತ ಸತಕ್ಷಕಃ. ಏನ್ ಸೂತ್ರ, ಏನ್ ಹೇಳ್ತಾ ಇದ್ದೀರ ನೀವು? ಆ ಮಹಾನುಭಾವರಾಗಿರ್ತಕ್ಕಂತ ಮಹಿತಾತ್ಮರಾದ ಬ್ರಾಹ್ಮಣರಿಗೆ ಮಂತ್ರ ಮರ್ತೋಯ್ತಾ? ಮಂತ್ರಗಳು ನೆನಪಾಗ್ಲಿಲ್ವಾ? ಬಂದಂತ ತಕ್ಷಕ ಅಗ್ನಿಯಲ್ಲಿ ಬೀಳ್ಲಿಲ್ಲ ಅಂದ್ರೆ ಅರ್ಥ ಏನು? ಕೇಳಲಿಕ್ಕೆ ಆಶ್ಚರ್ಯವಾಗಿದೆಯಲ್ಲ ಇದು. ಎಂಚಂತ ನಾಗಗಳು ಸಾವಿರಾರು ಹೆಡೆಗಳಿಂದ ಕೂಡಿದಂತ ಪರ್ವತದಂತೆ ದೊಡ್ಡ ಆಕಾರ ಶರೀರದಿಂದ ಕೂಡಿದ ನಾಗಗಳು ಬಿದ್ದು ಅನ್ನ ತಕ್ಷಕ ಬೀಳ್ಲಿಲ್ಲ. ಸೂತ್ರ ಹೇಳ್ತಾರೆ, ಅಮಿಂದ್ರ ಹಸ್ತಾಸ್ತ್ರಸ್ಥಂ ವಿಪತ್ಸ್ಥಂ ಪನ್ನಗೋತ್ತಮಂ ಆಸ್ತೀಕಸ್ತಿಷ್ಠ ತಿಷ್ಠೇತಿ ವಾಚಸ್ತಿಸ್ರೋಭ್ಯುವಾಚ. ಇಂದ್ರ ಬಿಟ್ಟು ಬಿಟ್ಟ ಅವನನ್ನ ತನ್ನ ಕೈಯಿಂದ, ಆಕಾಶದಲ್ಲಿ ಬಿದ್ದಿದ್ದಾನೆ. ಆಪತ್ತಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ. ಅಂತ ತಕ್ಷಕನನ್ನ ನೋಡಿದ ಆಸ್ತಿಕ ತಿಷ್ಠ 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 ಅಂತ 3 ಬಾರಿ ಹೇಳಿ, ತಿಷ್ಠ ಅಂದ್ರೆ ಅಲ್ಲೇ ನಿಲ್ಲು, ನಿಂತುಕೋ 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 ಅಂತ 3 ಸಲ ಹೇಳ್ಬಿಟ್ನಂತೆ. ವಿತಸ್ಥೆ ಸೋಂತರಿಕ್ಷೇಥ ಹೃದಯೇನ ವಿಧೂಯತ ಯಥಾ ತಿಷ್ಠೇತಿ ವಾಚೋಕ್ತಃ ತಥಾ ತಸ್ಥೌ ನಭೋಂತರೇ. ಯಾವಾಗ ಆಸ್ತಿಕ ನಿಲ್ಲು ಅಂತ ಹೇಳಿಬಿಟ್ನೋ, ಅಲ್ಲೇ ಬೀಳ್ತಾ ಇದ್ದಂತ ತಕ್ಷಕ ಆಕಾಶ ಮಧ್ಯದಲ್ಲಿ ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಅತೋ ರಾಜ ಬ್ರವೀದ್ವಾಕ್ಯಂ ಸದಸ್ಯೈಶ್ಚೋದಿತೋ ವೃಷಂ ಕಾಮಮೇವಂ ಭವತ್ವೇತದ್ಯಥಾಸ್ತೀಕಸ್ಯ ಭಾಷಿತಂ ಸಮಾಪ್ಯತಾಮಿದಂ ಕರ್ಮ ಪನ್ನಗಾ ಸಂತನಾಮಯ ಪ್ರಿಯತಾಮಯಮಸ್ತೀಕಃ ಸತ್ಯಂ ಮಮ ವಚೋಸ್ತು ತತ್. ಆಗ ರಾಜ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಸದಸ್ಯರು ಹೇಳ್ತಾರೆ, ರಾಜ ಸಾಕು, ಆಸ್ತಿಕ ಏನ್ ಹೇಳ್ತಾ ಇದ್ದಾನೋ ಅದರಂತೆ ಆಗ್ಲಿ, ಸರ್ಪಸತ್ರ ನಿಂತು ಹೋಗ್ಲಿ, ಇಲ್ಲಿ ಬದುಕಿ ಉಳಿದಂತಹ ಸರ್ಪಗಳಿಗೆ ಕ್ಷೇಮವಾಗಲಿ, ಈ ಆಸ್ತಿಕನಿಗೆ ಸಂತೋಷವಾಗಲಿ, ಮಾತು ಸತ್ಯವಾಗಲಿ ಅಂತ ಹೇಳ್ತಾ ಜನಮೇಜಯ ಅವನಿಗೆ ವರವನ್ನ ಕೊಟ್ಟ. ಇಲ್ಲಿಗೆ
ಸರ್ಪಯಾಗ ಏನಾಯ್ತು? ನಿಂತು ಹೋಯಿತು. ತಥೋ ಹಲಹಲ ಶಬ್ದ ಪ್ರೀತಿಜ ಸಮವರ್ಧತ ಅಸ್ತೀಕಸ್ಯ ವರೇ ದತ್ತೆ ತಥೈವ ವಿರರಾಮ ಚ. ಯಾವಾಗ ಜನಮೇಜಯ ಅಸ್ತೀಕರಿಗೆ ವರವನ್ನ ಕೊಟ್ನೋ ಅಲ್ಲಿ ಹಲ ಹಲ ಫಲ ಫಲ ಭೇಷ್ ಎಂಬತಕ್ಕಂತಹ ಘೋಷ ಉಂಟಾಯಿತು. ಎಲ್ಲ ಕಡೆ ಸಂತೋಷ ಆಯಿತು. ಯಾಕೆ? ವಜ್ಜ ಮೇಧಸ್ಸಿರ ನದಿಗಳೇ ಹರಿತಾ ಇದೆ ಸರ್ಪಗಳು ಸುಟ್ಟಿದ್ರಿಂದ ಅಂತ ಹೇಳಿದ್ವಿ ನಾವು. ಇಂಥೋಯ್ತಲ್ಲ ಇಂಥ ಘೋರವಾಗಿರ್ತಕ್ಕ ಸತ್ರ ಎನ್ನುವ ಸಂತೋಷದಿಂದ ಭೇಷ್ ಭೇಷ್ ಅಂತ ಹೊಗಳಿದ್ದಾರೆ. ಸಯಜ್ಞ ಪಾಂಡವೇಯಸ್ಯ ರಾಜ್ಞ ಪಾರೀಕ್ಷಿತಸ್ಯ ಪ್ರೀತಿಮಾನ್ ಭವದ್ರಾಜ ಭಾರತೋ ಜನಮೇಜಯ. ಇಲ್ಲಿಗೆ ಪಾಂಡವರ ವಂಶದಲ್ಲಿ ಹುಟ್ಟಿ ಪರೀಕ್ಷಿತ ರಾಜನ ಮಗನಾಗಿ ಮಹಾನುಭಾವನಾಗಿ ಮೆರಿತಾ ಇದ್ದಂತ ಜನಮೇಜಯ ಮಾಡಿದಂತಹ ಸರ್ಪಯಾಗ ನಿಂತೋಯ್ತು. ಆ ಜನಮೇಜಯನಿಗೂ ಸಂತೋಷ ಆಯ್ತು. ಋತ್ವಿಗ್ಭ್ಯ ಸದಸ್ಯೇಭ್ಯೋ ಯೇ ತತ್ರಾಸನ್ ಸಮಾಗತಾಃ ತೇಭ್ಯಶ್ಚ ಪ್ರದದೌ ವಿತ್ತಂ ಶತಶೋಥ ಸಹಸ್ರಶಃ ಲೋಹಿತಾಕ್ಷಾಯ ಸೂತಾಯ ತಥಾ ಸ್ಥಪತಯೇ ವಿಭುಃ ಏನೋಕ್ತಂ ತತ್ರ ಸತ್ರಾಗ್ರೇ ಯಜ್ಞಸ್ಯ ವಿನಿವರ್ತನಂ. ಆಗಿದೆ ನೋಡಿ. ಋತ್ವಿಕ್ಗಳಿಗೆ, ಸದಸ್ಯರಿಗೆ, ಮತ್ತೆ ಅಲ್ಲಿರ್ತಕ್ಕಂಥ ಅನೇಕ ಬ್ರಾಹ್ಮಣರುಗಳಿಗೆ 100,000 ಮೊದಲಾಗಿರ್ತಕ್ಕ ಸಂಖ್ಯೆಯಲ್ಲಿ ಜನಮೇಜಯ ದಾನವನ್ನ, ದಕ್ಷಿಣೆಯನ್ನ ಕೊಟ್ಟಿದ್ದಾನೆ. ಸ್ಟಾರ್ಟಿಂಗ್ ಅಲ್ಲೇ ದೀಕ್ಷಾ ಸ್ವೀಕಾರ ಮಾಡೋದಕ್ಕಿಂತ ಮೊದಲೇ ಈ ಯಜ್ಞ ಮಧ್ಯದಲ್ಲಿ ನಿಂತು ಹೋಗತ್ತೆ ಅಂತ ಹೇಳಿದಂತಹ ತನ್ನ ವಯಸ್ಸಾಗಿರ್ತಕ್ಕಂತಹ ಮೇಧಾವಿಯಾಗಿರ್ತಕ್ಕ ಸೂತ ಲೋಹಿತಾಕ್ಷನಿಗೂ, ಅದನ್ನ ಲೋಹಿತಾಕ್ಷನಿಗೆ ಹೇಳಿದಂತಹ ಸ್ಥಪತಿ ಅವನಿಗೂ ಅನೇಕ ಪ್ರಕಾರವಾಗಿರ್ತಕ್ಕ ದಾನವನ್ನ ಜನಮೇಜಯ ಕೊಟ್ಟನಂತೆ. ನೋಡಿ, ಇದು ರಾಜನಾಗಿರ್ತಕ್ಕಂಥವನ ಕ್ರಮ. ನಿಂತೋಗತ್ತೆ, ಅವನ್ ತಲೆ ಕಡಿದು ಬಿಡ್ರಿ, ಅವನ್ ಅರೆಸ್ಟ್ ಮಾಡ್ರಿ ಅಂತ ಹೇಳಲಿಲ್ಲ. ಇಬ್ಬರಿಗೂ ಯೋಗ್ಯವಾಗಿರ್ತಕ್ಕ ಸಂಭಾವನೆಯನ್ನ ಕೊಟ್ಟು ಮರ್ಯಾದೆ ಮಾಡಿದ್ದಾನೆ. ತತಶ್ಚಕಾರಾವಭೃತಂ ವಿಚಿದೃಷ್ಟೇನ ಕರ್ಮಣ ಆಸ್ತಿಕಂ ಪ್ರೇಷಯಾಮಾಸ ಗೃಕಾನೇವ ಸುಸತ್ಕೃತಂ ರಾಜಾ ಪ್ರೀತಮನಾಃ ಪ್ರೀತಂ ಕೃತಕೃತ್ಯಂ ಮನೀಷಿಣಂ ಪುನರಾಗಮನಂ ಕಾರ್ಯಂ ಇತಿ ಚೈನಂ ವಚೋಬ್ರವೀದ್ ಭವಿಷ್ಯಸಿ ಸದಸ್ಯೋ ಮೇ ವಾಜಿಮೇಧೆ ಮಹಾಕ್ರತೌ ತಥೇತ್ಯುಕ್ತ್ವಾ ಪ್ರದುದ್ರಾವ ಸಚಾಸ್ತೀಕೋ ಮುದಾಯುತಃ. ಚೆನ್ನಾಗಿದೆ ನೋಡಿ. ಅವಭೃತ ಸ್ನಾನ ಮಾಡಿದ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಜನಮೇಜಯ ಅಂದ್ರೆ ಯಜ್ಞ ಮುಗೀತು ಎನ್ನುವುದನ್ನ ಸೂಚನೆ ಮಾಡುತ್ತೆ ಅವಭೃತ ಸ್ನಾನ. ಅವಭೃತವನ್ನ ಮಾಡಿದ್ದಾನೆ. ಆಸ್ತಿಕನ್ ಬೈಲಿಲ್ಲ, ಅಯ್ಯೋ ನನ್ನ ಯಜ್ಞ ನಿಂತೋಯ್ತಲ್ಲ. ನೋಡಿ, ಅವನಿಗೆ ಗೊತ್ತಾಯ್ತು ನಮ್ಮ ತಂದೆಗೆ ಮೋಕ್ಷವಾಯಿತು ಎಂಬತಕ್ಕಂಥ ಜ್ಞಾನ ಬಂದಿದೆ. ಅವನಿಗೆ ಕಾರಣ ಗೊತ್ತಾಯ್ತು, ದ್ವೇಷ ಇಲ್ಲ. ಆಸ್ತಿಕನಿಗೆ ಚೆನ್ನಾಗಿ ಮರ್ಯಾದೆ ಮಾಡ್ತಾನೆ. ತುಂಬಾ ಸಂತೋಷ ಆಯಿತು. ಅಷ್ಟೇ ಸಂತೋಷದಿಂದ ಕೂಡಿದ್ದ ನಾನು ಬಂದ ಕೆಲಸ ಸಾರ್ಥಕ ಆಯಿತು. ಸೋದರ ಮಾವನಿಗೆ, ಅಮ್ಮನಿಗೆ ಕೊಟ್ಟ ಮಾತು ನಡೀತು ಎಂಬುದಾಗಿ ಸಂತುಷ್ಟನಾಗಿದ್ದಂತಹ ಆಸ್ತಿಕನಿಗೆ ಹೇಳ್ತಾನೆ, ಇನ್ನು ಅರ್ಜೆಂಟ್ ಆಗಿ ಬಂದಿದ್ಯಪ್ಪ, ಇನ್ನೊಂದ್ಸಲ ಬರ್ಬೇಕು ನೀವು ನಮ್ಮೂರಿಗೆ. ಎಂಥ ಮಾತು ನೋಡಿ. ತುಂಬಾ ಅರ್ಜೆಂಟ್ ಅಲ್ಲಿ ಬಂದಿದ್ರಿ, ಇನ್ನೊಮ್ಮೆ ಬನ್ರಿ ನಮ್ಮ ರಾಜ್ಯಕ್ಕೆ, ಇನ್ನೊಂದ್ಸಲ ಬರಬೇಕು ನೀವು. ನಾನು ಇನ್ ಫ್ಯೂಚರ್ ನಲ್ಲಿ ಅಶ್ವಮೇಧ ಯಾಗವನ್ನ ಮಾಡ್ತೇನೆ. ಆ ಅಶ್ವಮೇಧ ಯಾಗಕ್ಕೆ ನೀವು ಸದಸ್ಯರಾಗಿ ಬರಬೇಕು. ಎಂಥ ಮಾತು ನೋಡಿ. ನಾನು ಮಾಡುವಂತ ಅಶ್ವಮೇಧ ಯಾಗಕ್ಕೆ ಸದಸ್ಯರಾಗಿ ಬರಬೇಕು ನೀವು. ಇನ್ನೊಮ್ಮೆ ಫ್ರೀ ಮಾಡ್ಕೊಂಡು ಬಂದು ನಮ್ಮ ಆತಿಥ್ಯವನ್ನ ವಿಶೇಷವಾಗಿ ಸ್ವೀಕಾರ ಮಾಡಬೇಕು ಅಂತ ಜನಮೇಜಯ ಹೇಳಿ ಅವನನ್ನು ಕಳಿಸ್ಕೊಟ್ಟಿದ್ದಾನೆ. ಹೀಗೆ ರಾಜನಿಂದ ಸತ್ಕೃತನಾಗಿರ್ತಕ್ಕ ಆಸ್ತಿಕ ತುಂಬಾ ಸಂತೋಷ ಪಟ್ಟು ಪ್ರದುದ್ರಾವ ಅಂತಾರೆ, ಓಡಿಬಿಟ್ನಂತೆ. ಎಷ್ಟು ಸಂತೋಷ ಆಗಿದೆ ಬಾಲಕನಿಗೆ. ಸೋದರ ಮಾವನ ಅಮ್ಮನ ಮುಖ ನೋಡಬೇಕು ಎನ್ನುವ ಕಾತರತೆಯಿಂದ, ಆಂಗ್ಸೈಟಿಯಿಂದ ಆಸ್ತಿಕ ಓಡಿಬಿಟ್ಟಿದ್ದಾನೆ ಮನೆಗೆ. ತೋಷಯಿತ್ವಾ ಚ ಭರ್ತ್ಸಿತುಂ ತಗತ್ವಾ ಪರಮ ಪ್ರೀತೋ ಮಾತರಂ ಮಾತುಲಂಚತಂ ಅಧಿಗಮ್ಯೋಪಸಂಗೃಹ್ಯ ಯಥಾ ವೃತ್ತಂ ಯವೇದಯತಿ. ಸ್ವಕಾರ್ಯ ಮತುಳಂ, ಅತುಳಂ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇಲ್ಲ. ಅದ್ಭುತವಾದ ಅತುಲವಾಗಿರತಕ್ಕಂತ ಕ್ರಮದಲ್ಲಿ ತನ್ನ ಕಾರ್ಯವನ್ನ ಸಾಧನೆ ಮಾಡಿ ರಾಜನಿಗೂ ಸಂತೋಷ ಪಡಿಸಿ ತಾನೂ ಸಂತುಷ್ಟನಾಗಿ
ಓಡಿದಂತ ಆಸ್ತಿಕ ಅಮ್ಮನ ಸೋದರ ಮಾವನ ಬಳಿಗೆ ಹೋಗಿ ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಎಲ್ಲ ಇನ್ಸಿಡೆಂಟ್ ಘಟನೆಗಳನ್ನ ಹಾಗೇ ಹೇಳಿದ. ನೋಡಿ, ಯಥಾವೃತ್ತಂ. ನಾವದನ್ನ ಸ್ವಲ್ಪ ಕಡಿಮೆ ಮಾಡಿ, ನಮ್ಗೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಎಡಿಟ್ ಮಾಡಿ ಕಟ್ ಮಾಡಿ ಹೇಳ್ತೇವೆ. ಅವನು ಸ್ವಲ್ಪ ನಮಗ್ ಸಂತೋಷ ಪಟ್ರು, ನಮಗ್ ಆದವರು ಅಂತಂದ್ರೆ ಇನ್ನೂ ಸ್ವಲ್ಪ ಬಿಲ್ಡಪ್ ಕೊಟ್ಟು ಎಕ್ಸಾಜುರೇಟ್ ಮಾಡಿ ಹೇಳ್ತೇವೆ. ಎರಡೂ ತಪ್ಪು. ಹೇಗಿದ್ಯೋ ಹಾಗೆ ಹೇಳ್ಬೇಕು. ಅವನು ಏನ್ ನಡೀತೋ ಅದನ್ನೇ ಹೇಳಿದ. ಏತತ್ ಶ್ರುತ್ವಾ ಪ್ರೀಯಮಾಣ ಸಮೇತ ಏತತ್ರ ಸಂಪನ್ನಗಾ ವೀತಮೋಹ ತಾಸ್ತಿಕೆ ಪ್ರೀತಿಮಂತೋ ಬಭೂವು ರಾಗುಶ್ಚೈನಂ ವರಮಿಷ್ಟಂ ವೃಣೀಶ್ವ ಭೂಯೋ ಭೂಯಃ ಸಂಸ್ತವೈರಬ್ರುವಂತಂ ಇಂತೆ ಪ್ರಿಯಂ ಕರವಾಮದ್ಯ ವಿದ್ವನ್ ಪ್ರೀತಾ ವಯಂ ಮೋಕ್ಷಿತಾಶ್ಚೈವ ಸರ್ವೇ ಕಾಮಂ ಕಿಂತೆ ಕರವಾಮದ್ಯ ವತ್ಸ. ತುಂಬಾ ಸಂತೋಷ ಆಯ್ತು. ಎಲ್ಲ ನಾಗಗಳಿಗೆ ಭಯ ಹೋಯ್ತು, ಸಂತೋಷ ಆಯ್ತು. ಆಸ್ತಿಕನ ಮೇಲೆ ತುಂಬಾ ಪ್ರೀತಿ ವಾತ್ಸಲ್ಯ ಉಕ್ಕಿತು. ನಿನಗೇನು ಬೇಕೋ ವರ ಕೊಡ್ತೀವಿ ಅಂತ ಎಲ್ಲ ಸರ್ಪಗಳು ಕೇಳಿಬಿಟ್ಟು. ಮತ್ತೆ ಅವನೇನ್ ಕೇಳಲೇ ಇಲ್ಲ ಅದು ಬೇಕು ಇದು ಬೇಕು ಅಂತ. ಮತ್ತೆ 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 ಕೇಳ್ತಾ ಇದೆ, ಮತ್ತೆ ಮತ್ತೆ ಕೇಳ್ತಾ ಇದೆ. ಸರ್ಪಗಳು ಏನ್ ಬೇಕಯ್ಯ ನಿನಗೆ, ನಾವೇನ್ ಕೊಟ್ಟು ತೀರಿಸ್ಲಿಕ್ಕೆ ಆಗತ್ತೆ ನಿನ್ ಋಣವನ್ನ? ನಿನಗೇನ್ ಪ್ರಿಯವಾದದ್ ಮಾಡಬೇಕು, ನಿನಗೇನ್ ಬೇಕು? ತುಂಬಾ ಸಂತೋಷ ಆಗಿದೆ, ನಮ್ಮ ದುಃಖ ಸಂಕಟ ಪರಿಹಾರ ಆಗಿದೆ. ಮಗು, ನಿನ್ ಮನ್ಸಲ್ಲಿ ಏನ್ ಆಸೆ ಇದೆ ಕೇಳು 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 ಅಂತ ಮತ್ತೆ ಮತ್ತೆ ಕೇಳಿದಾಗ ಆಸ್ತಿಕ ಹೇಳ್ತಾನೆ, ಅಯಂ ಪ್ರಾತಃ ಪನ್ನಗೇಂದ್ರ ನರೇಂದ್ರ ಲೋಕೆ ವಿಪ್ರ ಮಾನವಾಶ್ಚೇತರೇಪಿ ಧರ್ಮಾಖ್ಯಾನಂ ಯೇ ವದೇಯುರ್ಮಮೇದಂ ತೇಷಾಂ ಯುಷ್ಮನ್ನೈವ ಕಿಂಚಿತ್ ಭಯಂ ಸ್ಯಾತ್. ಪನ್ನಗೇಂದ್ರಾಹ, ನಾಗಶ್ರೇಷ್ಠರೇ, ಅವನು ರಾಜನಾಗಿರ್ಲಿ, ಅವನು ಬ್ರಾಹ್ಮಣನಾಗ್ಲಿ, ಅಥವಾ ಯಾರೋ ಮನುಷ್ಯರಾಗ್ಲಿ, ಬೆಳಗ್ಗೆ ಸಾಯಂಕಾಲ ಸಾಯಂಕಾಲ ಬೆಳಗ್ಗೆ ಈ ನನ್ನ ಆಸ್ತಿಕ ಚರಿತ್ರೆಯನ್ನ, ಈ ಧರ್ಮದಿಂದ ಯುಕ್ತವಾಗಿದ್ದ ಆಸ್ತಿಕೋಪಾಖ್ಯಾನವನ್ನ ಯಾರು ಹೇಳ್ತಾರೋ, ಯಾರದರ ಸ್ಮರಣೆಯನ್ನ ಮಾಡ್ತಾರೋ ಅವರಿಗೆ ನಿಮ್ಮಿಂದ ಭಯ ಬರಬಾರದು, ಸರ್ಪಗಳ ಭಯ ಪರಿಹಾರವಾಗಬೇಕು. ಯಥಾವರ ನೋಡಿ, ಆಸ್ತಿಕನ ಉಪಾಖ್ಯಾನದ ಶ್ರವಣದಿಂದ, ಆಸ್ತಿಕ ಉಪಾಖ್ಯಾನದ ವ್ಯಾಖ್ಯಾನದಿಂದ ಸರ್ಪ ಭಯ ನಾಶವಾಗ್ತದೆ. ಫಲ ತೈಶ್ಚಾಪ್ಯುಕ್ತೋ ಭಾಗಿನೇಯ ಪ್ರಪನ್ಯೈರೇತತ್ ಸತ್ಯಂ ವಚನಂತೆ ಚರಾಮ ನಿತ್ಯಾಯುಕ್ತಂ ಯುಕ್ತಾ ಈಪ್ಸಿತಂ ಸರ್ವತಸ್ತೆ ಕರ್ತಾರಸ್ಮ ಪ್ರವಣ ಭಾಗಿನೇಯ. ಸರ್ಪಗಳಿಗೆ ಪ್ರಸನ್ನವಾಯಿತು. ವಾಸುಕಿಯ ತಂಗಿ ಮಗ, ತಮ್ಮ ತಂಗಿ ಮಗ, ಸೋದರಳಿಯನಾಗಿರ್ತಕ್ಕ ಆಸ್ತಿಕನಿಗೆ ಹೇಳ್ತೇವೆ, ಅಪ್ಪ ಗ್ಯಾರಂಟಿ ಮಾತು ಕೊಡ್ತಾ ಇದ್ದೇವೆ, ನಿನ್ನ ಮಾತನ್ನು ನಡೆಸ್ತೇವೆ. ಯಾರು ನಿನ್ನ ಚರಿತ್ರೆಯನ್ನ ಹೇಳ್ತಾರೋ ಕೇಳ್ತಾರೋ ಅವರಿಗೆ ನಮ್ಮಿಂದ ಭಯ ಇಲ್ಲ. ಅಷ್ಟೇ, ಮುಗೀತು. ನಿನಗಿಷ್ಟ ಅದು ನಾವು ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಆಸ್ತಿಕ ಹೇಳ್ತಾನೆ, ಜರತ್ಕಾರೋರ್ ಜರತ್ಕಾರ್ವಾಂ ಸಮುತ್ಪನ್ನೋ ಮಗಾಯಶಃ ಆಸ್ತಿಕ ಸತ್ಯ ಸಂಧೋ ಮಾಂ ಪನ್ನಗೇಭ್ಯೋಭಿರಕ್ಷತು ಆಸ್ತಿಕಂ ಚಾರ್ತಿಮಂತಂಚ ಸುನೀತಂ ಚಾಪಿ ಯಸ್ಮರೇತ್ ದಿವಾ ವಾ ಯದಿ ವಾ ರಾತ್ರೋ ನಾಸ್ತಿ ಸರ್ಪ ಭಯಂ ಕ್ವಚಿತ್ ಆ ಸರ್ಪಾಪಸರ್ಪ ಭದ್ರಂತೆ ದೂರಂ ಗಚ್ಚ ಮಹಾಯಶಃ ಆಸ್ತಿಕ ಸರ್ಪ ಸತ್ರೇವಃ ಪನ್ನಗಾನ್ಯೋಭ್ಯರಕ್ಷತ ಧರ್ಮೇ ಜಗಸ್ಯ ಯಜ್ಞಾಂತೆ ಆಸ್ತಿಕ ವಚನಂ ಶೃಣು ಆಸ್ತಿಕ ವಚನಂ ಶ್ರುತ್ವಾ ಯಃ ಸರ್ಪೋ ನ ನಿವರ್ತತೆ ಶತಧಾ ಭಿದ್ಯತೆ ಮೂರ್ಧಾ ಗಿರಿರ್ವಜ್ರಹತೋ ಯಥಾ ಇತಿ ಸ್ಮರಂ ಮಹಾನಾಗಾಃ ನೈನಂ ಹಿಂಸಿತುಮರ್ಹತ ಆಸ್ತಿಕಂ ಯಸ್ಮರೆ ನಿತ್ಯಂ ತಮಪ್ಯಾಕಾಶಗೋಚರೆ ಆಸ್ತಿಕೆ ನೋರಗೈಃ ಸಾರ್ಧಂ ಯಃ ಪುರಾ ಸಮಯಃ ಕೃತಃ ಯದಿ ಸತ್ಯಂ ಮಹಾನಾಗಾ ನೈನಂ ಹಿಂಸಿತುಮರ್ಹತ. ಆಸ್ತಿಕ ಹೇಳ್ತಾನೆ ನೋಡ್ರಿ, ಜರತ್ಕಾರುವಿನಿಂದ, ಜರತ್ಕಾರು ದೇವಿಯಲ್ಲಿ ಹುಟ್ಟಿದ ಮಹಾಯಶಸ್ವಿಯಾದ ಮಹಾಕೀರ್ತಿ ಸಂಪನ್ನನಾದ ಸತ್ಯಸಂಧನಾಗಿರ್ತಕ್ಕ ಆಸ್ತಿಕ ನನ್ನನ್ನ ಸರ್ಪಗಳಿಂದ ರಕ್ಷಣೆ ಮಾಡ್ಲಿ. ನೋಡಿ, ಸರ್ಪಗಳಿಂದ ಯಾರಿಗಾದ್ರೂ ಭಯ ಇದ್ರೆ ಈ ಶ್ಲೋಕಗಳನ್ನೆಲ್ಲ ಪಾರಾಯಣ ಮಾಡಬೇಕು. ಆಗ ಸರ್ಪದ ಭಯ ಇರೋದಿಲ್ವಂತೆ. ಆಸ್ತಿಕನನ್ನ, ದುಃಖಿತನಾಗಿರ್ತಕ್ಕ ತಕ್ಷಕನನ್ನ, ಸುನೀಚನನ್ನ ಯಾರು ಬೆಳಕಿರುವಾಗ ಹಗಲು ಕಾಲದಲ್ಲಾಗ್ಲಿ ಅಥವಾ ರಾತ್ರಿ ಕಾಲದಲ್ಲಾಗ್ಲಿ ಸ್ಮರಣೆ ಮಾಡ್ತಾರೋ ಅಂಥವರಿಗೆ ಯಾವ ಕಾಲಕ್ಕೂ ಸರ್ಪದ ಭಯವಿಲ್ಲ. ಆಸ್ತಿಕ, ದುಃಖಿತನಾಗಿರ್ತಕ್ಕ ತಕ್ಷಕ, ಸುನೀತ. ಸರ್ಪ ಏನಾದ್ರೂ ಎದುರಿಗೆ ಬಂದ್ರೆ
ಸರ್ಪಕ್ಕೆ ಹೇಳ್ಬೇಕಂತೆ, ಸರ್ಪ ನೀನ್ ದೂರ ಹೋಗು, ನಿನಗೆ ಒಳ್ಳೇದಾಗ್ಲಿ. ಮಹಾಕೀರ್ತಿ ಸಂಪನ್ನನಾಗಿರ್ತಕ್ಕ ಆಸ್ತಿಕ ಸರ್ಪಯಾಗದಲ್ಲಿ ಸಾಯ್ತಾ ಇದ್ದಂತ ನಿಮ್ಮನ್ನ ರಕ್ಷಣೆ ಮಾಡಿದ್ದಾನೆ. ಜನಮೇಜಯ ಸರ್ಪಯಾಗ ಮಾಡಿದ್ನಲ್ಲ, ಆ ಸರ್ಪಯಾಗದ ಕೊನೆಯಲ್ಲಿ ಆಸ್ತಿಕ ಹೇಳಿದ ಮಾತನ್ನ ಕೇಳ್ಕೋ. ಯಾವ ಸರ್ಪ ಆಸ್ತಿಕ ಹೇಳಿದ ಮಾತನ್ನ ಕೇಳಿ ವಾಪಸ್ ಹೋಗೋದಿಲ್ವೋ, ಕಚ್ಚಲಿಕ್ಕೆ ಬರ್ತದೋ, ಅದರ ತಲೆ ವಜ್ರಾಯುಧದ ಏಟು ತಿಂದ ಪರ್ವತ 100 ಭಾಗವಾಗಿ ಹೇಗೆ ಸೀಳಿ ನಾಶವಾಗಿ ಬಿಡ್ತದೋ ಹಾಗೆ ಈ ಸರ್ಪಗಳ ತಲೆ 100 ಭಾಗವಾಗಿ ಸೀಳಿ ಹೋಗ್ತದೆ. ಮಹಾನಾಗಗಳೇ, ಅಸ್ತಿಗೆ ಹೇಳ್ತಾನೆ, ಈ ಪ್ರಕಾರವಾಗಿ ಯಾರು ನಿತ್ಯ ಸ್ಮರಣೆ ಮಾಡ್ತಾರೋ ನೋಡಿ, ಜರತ್ಕಾರವಾ ಅಲ್ಲಿಂದ ಗಿರಿರ್ ವಜ್ರ ಹತೋ ಯಥಾ ಅನ್ನೋ ಅಲ್ಲಿ ತನಕ ಯಾರು ಸ್ಮರಣೆ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ನೀವು ಎಲ್ಲೇ ಆಗ್ಲಿ, ಭೂಮಿಯಲ್ಲಾಗ್ಲಿ ಆಕಾಶದಲ್ಲಾಗ್ಲಿ ಎಲ್ಲೇ ಆಗ್ಲಿ ಅವರಿಗೆ ನೀವು ಹಿಂಸೆ ಕೊಡಬಾರದು. ಸರ್ಪಗಳೇ, ಮಹಾನಾಗಗಳೇ, ಆಸ್ತಿಕ ಸರ್ಪಗಳ ಜೊತೆಯಲ್ಲಿ ಮಾಡಿಕೊಂಡಂತಹ ಅಗ್ರಿಮೆಂಟ್ ಸತ್ಯವಾಗಿದ್ರೆ ನೀವು ಈ ಪ್ರಕಾರವಾಗಿ ಆಸ್ತಿಕ ಚರಿತ್ರೆಯನ್ನು ಶ್ರವಣ ಮಾಡಿದ ಆಸ್ತಿಕರನ್ನ ನಿತ್ಯ ಸ್ಮರಣೆ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಹಿಂಸೆ ಕೊಡಬಾರ್ದು, ಭಯ ಕೊಡಬಾರ್ದು. ಸೂತ್ರ ಹೇಳ್ತಾರೆ, ಮೋಕ್ಷ ಇತ್ವಾ ಸ ಭಗವಾನ್ ಸರ್ಪಸತ್ರಾತ್ ಭುಜಂಗಮಾನ್ ಜಗಾಮಕಾಲೇ ಧರ್ಮಾತ್ಮ ದಿಷ್ಟಾಂತಂ ಪುತ್ರ ಬಹುಭವಾನ್. ಹೀಗೆ ಭಗವಾನ್ ಒಳ್ಳೆ ಜ್ಞಾನಿಯಾದ, ಧರ್ಮಾತ್ಮ ಧರ್ಮಿಷ್ಠನಾದ ಆಸ್ತಿಕ ಸರ್ಪಗಳನ್ನ ಜನಮೇಜಯ ಮಾಡ್ತಾ ಇದ್ದಂತಹ ಸರ್ಪಯಾಗಗಳಿಂದ ಮೋಚನಗೊಳಿಸಿ ಕಾಲಕ್ರಮದಲ್ಲಿ ಒಳ್ಳೆ ಕೀರ್ತಿಶಾಲಿಯಾಗಿ ಎಲ್ಲ ಮದುವೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲವನ್ನ ಪಡೆದವನಾಗಿ ಕಾಲಕ್ರಮದಲ್ಲಿ ದಿಷ್ಟಾಂತಂ ಜಗಾಮ. ದಿಷ್ಟಾಂತ ಅಂದ್ರೆ ನಾಶ, ಅಲ್ಲಿಗೆ ಆಸ್ತಿಕ ಸ್ವರ್ಗಸ್ಥನಾದ. ನೋಡಿ, ಆಸ್ತಿಕಂದ್ ಇನ್ಯಾವ ವ್ಯಾಪಾರವೂ ಇಲ್ಲ, ಇಷ್ಟೇ. ಸರ್ಪಯಾಗಕ್ಕೆ ಬಂದದ್ದು, ಸರ್ಪಗಳನ್ನ ಮೋಚನೆ ಮಾಡಿದ್ದು, ಅದು ಅವನ ಕ್ಯಾರೆಕ್ಟರ್. ಕಾಲಕ್ಕೆ ಸರಿಯಾಗಿ ಅವನು ಹುಟ್ಟಿದ, ಬೆಳೆದ, ಏನ್ ಮಾಡ್ಬೇಕು ಅದನ್ನು ಮಾಡಿದ, ಹೋದ. ಇತ್ಯಾಸ್ತಿಕಂ ಮಯಾಖ್ಯಾನಂ ಯಥಾವತ್ ತವ ಕೀರ್ತಿತಂ ಯತ್ಕೀರ್ತಯಿತ್ವಾ ಸರ್ಪೇಭ್ಯೋ ನ ಭಯಂ ವಿದ್ಯತೆ ಕ್ವಚಿತ್. ಇದು ಆಸ್ತಿಕೋಪಾಖ್ಯಾನ, ಅತ್ಯಂತ ಶ್ರೇಷ್ಠವಾದ ಆಖ್ಯಾನ, ಯಥಾರ್ಥವಾದ ಹರಿವಾಯು ಗುರುಗಳಲ್ಲಿ ನಮಗೆ ಭಕ್ತಿಯನ್ನ ಉದ್ರೇಕಗೊಳಿಸ್ತಕ್ಕಂಥ ಅದ್ಭುತವಾದ ಆಖ್ಯಾನ. ಇದನ್ನ ಯಾರು ಹೇಳ್ತಾರೆ? ಚೆನ್ನಾಗಿದೆ ನೋಡಿ. ಅವನಕರೇ, ನಾವು ನಿಮಗೆ ಇದನ್ನು ನಿರೂಪಣೆ ಮಾಡಿದ್ದೇವೆ. ಶ್ರೇಷ್ಠವಾದ ಆಸ್ತಿಕ ಪರ್ವವನ್ನು ನಿಮಗೆ ನಾವು ತಿಳಿಸಿದ್ದೇವೆ. ಇದನ್ನ ಯಾರು ಹೇಳ್ತಾರೆ, ಇದನ್ನ ಯಾರು ಕೀರ್ತನೆ ಮಾಡ್ತಾರೆ, ಅವ್ರಿಗೆ ಯಾವತ್ತಿಗೂ ಸರ್ಪಗಳಿಂದ ಭಯ ಉಂಟಾಗೋದಿಲ್ಲ. ಶ್ರುತ್ವಾಧರ್ಮಿ, ಇದರ ಫಲಶ್ರುತಿ ಹೇಳ್ತಾರೆ. ಆಸ್ತಿಕ ಪರ್ವದ, ಆಸ್ತಿಕೋಪಾಖ್ಯಾನದ ಫಲ ಏನು? ಶ್ರುತ್ವಾ ಧರ್ಮಿಷ್ಠಮಾಖ್ಯಾನಂ ಆಸ್ತಿಕಂ ಪುಣ್ಯವರ್ಧನಂ ಆಸ್ತಿಕಸ್ಯ ಕವೇರ್ ವಿಪ್ರ ಶ್ರೀಮಚ್ಚರಿತಮಾದಿತಃ ಸರ್ವಪಾಪ ವಿನಿರ್ಮುಕ್ತೋ ದೀರ್ಘಮಾಯುಷ್ಯಮಾಪ್ನುಯಾತ್ ಗಾರ್ಹಸ್ಥ್ಯಂ ಧರ್ಮಮಖಿಲಂ ಪ್ರಯಾಯಾತ್ ಪುತ್ರ ಪೌತ್ರವಾನ್. ಧರ್ಮಿಷ್ಠಂ, ನಾನಾ ಧರ್ಮಗಳಿಂದ ಧರ್ಮಾಚರಣೆಯಿಂದ ಯುಕ್ತವಾಗಿರ್ತಕ್ಕ ಈ ಆಸ್ತಿಕರ ಆಖ್ಯಾನವನ್ನು ಯಾರು ಕೇಳ್ತಾರೆ, ಯಾರು ಶ್ರವಣ ಮಾಡ್ತಾರೆ, ಅಂತಹ ವ್ಯಕ್ತಿಗಳ ಪುಣ್ಯ ಅಭಿವೃದ್ಧಿ ಆಗ್ಬಿಡುತ್ತೆ. ಈ ಜ್ಞಾನಿಯಾಗಿರ್ತಕ್ಕಂತಹ ಮಹಾಭಾರತವನ್ನ ಕೇಳುವುದಕ್ಕೆ, ಮಹಾಭಾರತದ ಪಾಠ ಮಾಡುವುದಕ್ಕೆ, ಮಹಾಭಾರತ ಶ್ರವಣಕ್ಕಿಂತ ಆರಂಭದಲ್ಲಿ ಮೊದಲಿಗೆ ಆರಂಭದಲ್ಲಿ ಈ ಅಧ್ಯಾತ್ಮ ಶ್ರೀಮಚ್ಚರಿತಂ ನೋಡಿ, ಶ್ರೀಮತ್ ಅತ್ಯಂತ ಗುಣಯುಕ್ತನಾದ ಆಸ್ತಿಕನ ಈ ಚರಿತ್ರೆಯನ್ನ ಯಾರು ಶ್ರವಣ ಮಾಡ್ತಾರೋ ಅವರಿಗೆಲ್ಲ ಪಾಪಗಳು ನಾಶವಾಗ್ತದೆ, ದೀರ್ಘವಾದಂತ ಆಯುಷ್ಯ ಬರುತ್ತದೆ, ಎಲ್ಲ ಪ್ರಕಾರವಾಗಿರ್ತಕ್ಕ ಗೃಹಸ್ಥ ಧರ್ಮಗಳನ್ನ ಅನುಷ್ಠಾನ ಮಾಡುವಂತಹ ಸೌಭಾಗ್ಯ ಸಿಗ್ತದೆ, ಪುತ್ರ ಪೌತ್ರಾದಿ ಸಕಲ ಸಂಪತ್ತುಗಳನ್ನು ಪಡಿತಾರೆ.
ಯೋಗ್ಯವಾಗಿರತಕ್ಕ ತತ್ವಜ್ಞಾನ, ಭಗವಂತನಲ್ಲಿ ಭಕ್ತಿ ಜ್ಞಾನ, ಲೋಕದಲ್ಲಿ ವಿರಕ್ತಿ, ಅಂತ್ಯದಲ್ಲಿ ಮುಕ್ತಿ. ಖಂಡಿತವಾಗಿಯೂ ಅಸ್ತಿಕೋಪಾಖ್ಯಾನವನ್ನು ಶ್ರವಣ ಮಾಡೋದ್ರಿಂದ ಎಲ್ಲ ಫಲಗಳು ಬರುತ್ತೆ ಎಂಬುದಾಗಿ ಹೇಳಿ ಕಥಾಕ್ರಮದಲ್ಲಿ ಬಂದಂತೆ ಅಸ್ತಿಕ ಪರ್ವವನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಶ್ರೀಮನ್ ಮಹಾಭಾರತೆ ಶತಸಾಹಸ್ರ್ಯಾಂ ಸಂಹಿತಾಯಾಂ ಆದಿಪರ್ವಣಿ ದ್ವಿಪಂಚಾಶೋಧ್ಯಾಯ ಇಲ್ಲಿಗೆ ವೇದವ್ಯಾಸ ದೇವರು ರಚನೆ ಮಾಡಿದ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಆದಿಪರ್ವದಲ್ಲಿ ಅಸ್ತಿಕ ಪರ್ವ ಎಂಬತಕ್ಕಂಥ 52ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಇಲ್ಲಿಗೆ ಅಸ್ತಿಕ ಪರ್ವ ಮುಗಿತದೆ. ಇಲ್ಲಿಂದ ಇನ್ನು ಮುಂದಕ್ಕೆ ಕಥೆಯ ಒಳಗೆ ಪ್ರವೇಶ ಮಾಡ್ತಾರೆ. ಸಂಭವ ಪರ್ವ ಅಂತ ಅಥವಾ ಅದನ್ನ ಅಂಶಾವತರಣ ಪರ್ವ ಅಂತಲೂ ಕರೀತಾ ಇದ್ದಾರೆ. ಎಲ್ಲರೂ ರಾಜರುಗಳು ಅವರು ಇವರು ಎಲ್ಲ ಯಾರ್ಯಾರಾಗಿ ಹುಟ್ಟಿ ಬಂದ್ರು, ಯಾರ್ಯಾರ ಆವೇಶ, ಯಾರ್ಯಾರ ಅಂಶ, ಯಾವ ದೇವತೆಗಳು, ಯಾವ ದೈತ್ಯರು, ಯಾರ್ಯಾರು, ಅಂಶಾವತರಣ ಪರ್ವ ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಎಲ್ಲ ಭಾಗವನ್ನ ಎಷ್ಟು ಶ್ರವಣ ಮಾಡೋಣ. ನಾನು ಮೊದಲೇ ಹೇಳಿದ ಹಾಗೆ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಇನ್ನೇನಿದ್ರು ಓರಲ್ ಅನುವಾದ. ಈ ಅಸ್ತಿಕ ಪರ್ವದ ಭಾಗಗಳನ್ನ ನೀವೇ ಇಷ್ಟು ಶ್ಲೋಕ ಇಷ್ಟು ಕಥೆ, ಶ್ಲೋಕಗಳು ಅನ್ನೋಕ್ಕಿಂತ ಒಂದೊಂದು ಕಥೆ ಅಂತ ಇಟ್ಕೊಂಡ್ರೆ ಅನುವಾದ ಮಾಡ್ಲಿಕ್ಕೆ ಸುಲಭ ಆಗತ್ತೆ. ಅದು ನೋಡ್ರಿ, ಇದೊಂದು 5-6 ದಿನಗಳ ಸಮಯವನ್ನ ಕೊಡೋಣ. ಸಾಲಿಲ್ಲ ಅಂದ್ರೆ ಇನ್ನೊಂದ್ 2 ದಿನ ಸಮಯ ಜಾಸ್ತಿ ತಗೊಳ್ಳಿ. ಅನುವಾದವನ್ನು ನೀವೆಷ್ಟು ಬೇಗ ಅನುವಾದ ಮಾಡ್ತೀರೋ ಅಷ್ಟು ಮಹಾಭಾರತ ಪಾಠ ಮುಂದುವರಿತದೆ, ಮಹಾಭಾರತ ಅಷ್ಟು ಬೇಗ ಮುಗಿಯುತ್ತೆ. ತಲೆ ಒಳಗಿಟ್ಟುಕೊಂಡು ಆ ಅನುವಾದಕ್ಕೆ ರೆಡಿ ಆಗ್ರಿ. ಎಲ್ಲರಿಗೂ ಭಯ ಬೇಡ. ದೊಡ್ಡವರು ಚಿಕ್ಕವರು ಮಧ್ಯಮ ಅನ್ನೋದಿಲ್ವೇ ಇಲ್ಲ. ಯಥಾಶಕ್ತಿಯಾದ ಮಧ್ವಾಂತರ್ಗತ ವೇದವ್ಯಾಸ ದೇವರ ಸೇವಾ ಎನ್ನುವ ದೃಷ್ಟಿಯಲ್ಲಿ ಮಾಡಬೇಕು. ತಪ್ಪು ಸರಿ ಪ್ರಶ್ನೆ ಇಲ್ಲ, ಯಥಾಶಕ್ತಿಯಾಗಿ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ.